ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಕಥಾಲಕ್ಷಣ. ಈಗ ಕಥಾಲಕ್ಷಣನ ಪ್ರಾರಂಭ ಮಾಡ್ತಾ ಇದ್ದಾರೆ. ನೃಸಿಂಹಂ ಅಖಿಲಾಜ್ಞಾನ ತಿಮಿರಾಶಿಶಿರದ್ಯುತಿಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಕಥಾಲಕ್ಷಣ ಮಂಜಸಾ. ನೃಸಿಂಹಂ ಸಂಪ್ರಣಮ್ಯ ಕಥಾಲಕ್ಷಣಂ ಪ್ರವಕ್ಷ್ಯಾಮಿ. ಮುಖ್ಯವಾದ ವಾಕ್ಯ. ನೃಸಿಂಹಂ ಸಂಪ್ರಣಮ್ಯ ಕಥಾಲಕ್ಷಣಂ ಪ್ರವಕ್ಷ್ಯಾಮಿ. ನೃಸಿಂಹ ಹೇಗಿದ್ದಾರೆ ಅಂದರೆ ಅಖಿಲ ಅಜ್ಞಾನ ತಿಮಿರ ಅಶಿಶಿರ ದ್ಯುತಿಂ. ಅಖಿಲ ಅಜ್ಞಾನ ತಿಮಿರ ಅಶಿಶಿರ ದ್ಯುತಿ. ಅಶಿಶಿರ ದ್ಯುತಿ ಸೂರ್ಯ. ಅಜ್ಞಾನ ಅಂತಕ್ಕಂಥ ತಮಸ್ಸಿಗೆ ಸೂರ್ಯನಂತ ಇದ್ದಾನೆ, ಪೂರ್ಣ ಪರಿಹಾರವನ್ನು ಮಾಡ್ತಾನೆ. ಸಂಪ್ರಣಮ್ಯ ಅದನ್ನೇನು ಮಾಡಬೇಕು? ದೇವರನ್ನು ನತ್ವ ಪ್ರಣಮ್ಯ ಸಂಪ್ರಣಮ್ಯ. ನತ್ವ ಅಂದರೆ ನಮಸ್ಕಾರ, ಪ್ರಣಮ್ಯ ಅಂದರೆ ಪ್ರಣಾಮ. ಪ್ರಣಾಮ ಹೇಗೆ? ಪುರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈರಿತ. ಸಾಷ್ಟಾಂಗ ಅಂತ ಹೇಳ್ತೀವಲ್ಲ, ಹಾಗೆ ಅಷ್ಟಾಂಗ ಪ್ರಮಾಣ ಮಾಡಬೇಕು. ಅದ್ರ ಜೊತೆ ಇನ್ನೂ ಸಂಪ್ರಣಮ್ಯ ಅಂತ ಹೇಳಿದರು. ನತ್ವ ಉಳಿದವರಿಗೆ, ಪ್ರಣಮ್ಯ ಮಹಾಲಕ್ಷ್ಮಿಗೆ, ಸಂಪ್ರಣಮ್ಯ ನಾರಾಯಣನಿಗೆ. ಅಲ್ಲೂ ತಾರತಮ್ಯ. ನಮಸ್ಕಾರದಲ್ಲೂ ಕೂಡ ವಿಷ್ಣೋರತ್ಯುತ್ತಮತ್ವಾದ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾನ್. ಪ್ರಣಾಮ ಜಾಸ್ತಿ ಆಗ್ತಾ ಹೋದಂತೆ ಭಕ್ತಿ ಜಾಸ್ತಿ ಇದೆ ಅಂತ ಅರ್ಥ. ಭಕ್ತಿ ಜಾಸ್ತಿ ಇರಬೇಕಾದ್ರೆ ಮಾಡಿಸ್ಕೊಡೋರಲ್ಲಿ ಏನಿರಬೇಕು? ಗುಣಗಳು ಜಾಸ್ತಿ ಇರಬೇಕು. ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣನಾದ್ದರಿಂದ ಸಂಪ್ರಣಮ್ಯ. ವಕ್ಷ್ಯಾಮಿ ಪ್ರವಕ್ಷ್ಯಾಮಿ. ಕಥಾಲಕ್ಷಣವನ್ನು ಪ್ರವಕ್ಷ್ಯಾಮಿ ಹೇಳ್ತೇವೆ, ಭಾರಿ ಚೆನ್ನಾಗಿ ಹೇಳ್ತೇವೆ. ಅಷ್ಟೇ ಅಲ್ಲ, ಅಂಜಸಾ ಪ್ರವಕ್ಷ್ಯಾಮಿ. ಮತ್ತು ವಕ್ಷ್ಯಾಮಿ ಪ್ರವಕ್ಷ್ಯಾಮಿ ಅಂಜಸಾ ಪ್ರವಕ್ಷ್ಯಾಮಿ ಹೇಳ್ತೇವೆ, ಚೆನ್ನಾಗಿ ಹೇಳ್ತೇವೆ, ಭಾರಿ ಚೆನ್ನಾಗಿ ಹೇಳ್ತೇವೆ. ಅಂದರೆ ಕಥಾಲಕ್ಷಣ ಹೇಳೋದು, ಸರಿಯಾಗಿ ಹೇಳೋದು, ಪರಮತ ಖಂಡನೆ ಮಾಡಿ ಹೇಳೋದು. ಉಳಿದವರು ಸರಿ ಇಲ್ಲ, ಹೇಳಿದ್ದು ಸರಿಯಾಗಿಲ್ಲ, ಆದ್ದರಿಂದ ಸರಿ ಹೇಳಬೇಕಾಗಿದೆ. ಆ ರೀತಿ ಹೇಳ್ತಾ ಇದ್ದೇವೆ. ಪ್ರತಿಯೊಂದು ಮಾತಿಗೂ ಏನಿರಬೇಕಲ್ಲಿ? ಶಾಸ್ತ್ರದಲ್ಲಿ ಪ್ರತಿಯೊಂದಕ್ಕೂ ಅರ್ಥ ಇರಬೇಕು. ಕಾವ್ಯದಲ್ಲಿ ಆದರೆ ಫಿಲಪ್ ದಿ ಗ್ಯಾಪ್ ಏನೋ ಸೇರಿಸಿಬಿಡ್ಬೋದು. ಹಾಗೆಲ್ಲ ಮಾಡೋಂಗಿಲ್ಲ. ಇದರಲ್ಲಿ ಸ್ಟೀಲ್ಗಿಲ್ಲ ಏನೋ ಮಾಡೋದು, ಬಂಗಾರದ ಹಾಗೆ ವೇಸ್ಟ್ ಮಾಡ್ತವ್ರಿಗೆ ಸಾಧ್ಯ ಇಲ್ಲ. ಏನು ಮಾಡಬೇಕಲ್ಲಿ? ಹುಕ್ಕು ಕೂಡ ಹೇಗಿರಬೇಕದು? ಚಿನ್ನದ್ದೇ ಇರಬೇಕು. ಹುಕ್ಕು ಕೂಡ ಚಿನ್ನದ್ದೇ ಹೇಗಿರಬೇಕು, ಹಾಗೆ ಅವ್ಯಯಗಳು ಕೂಡ ಹಾಗೆ ಇರಬೇಕು, ಉಸರ್ಗಗಳು ಹಾಗೆ ಇರಬೇಕು. ನೃಸಿಂಹಂ ಅಖಿಲಾಜ್ಞಾನ ತಿಮಿರಾಶಿಶಿರದ್ಯುತಿಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಕಥಾಲಕ್ಷಣ ಮಂಜಸ. ಈ ಕಥಾ ಅಂದರೆ ಏನು ಅಂತ ಪ್ರಶ್ನೆ. ಈಗ ಕಥಾ ಅಂದರೆ ಏನು? ಸಾಮಾನ್ಯವಾಗಿ ಡಿಬೇಟ್ ಅಂತ ಅರ್ಥ ಹೇಳ್ತಾರೆ, ಚರ್ಚೆ. ಅದು ಅದರಲ್ಲೂ ಕೂಡ ಟೀಕಾರಾಯರು ಅದಕ್ಕೆಲ್ಲ ಭಾಳ ಉಪಕಾರ ಮಾಡ್ತಾರೆ, ಡಿಫೈನ್ ಮಾಡ್ತಾರೆ. ಕಥಾ ಅಂದರೆ ಏನು? ಅನೇಕ ವಿದ್ವತ್ಕರ್ತೃಕ ವಿಚಾರಗೋಚರ ವಾಕ್ಯಪ್ರಬಂಧ ಕಥಾ. ಅನೇಕ ವಿದ್ವತ್ಕರ್ತೃಕ ವಿಚಾರಗೋಚರ ವಾಕ್ಯಪ್ರಬಂಧ ಕಥಾ. ಪರ್ಫೆಕ್ಟ್ ಡೆಫಿನೇಷನ್. ಏನಂದರೆ ಅದು ಅನೇಕ ಒಬ್ಬರಿದ್ದರೆ ಕಥಾ ಆಗೋದಿಲ್ಲ. ಮಿನಿಮಮ್ ಎಷ್ಟಿರಬೇಕು? ಅನೇಕ ಅಂದರೆ ಎಷ್ಟು? ಮಿನಿಮಮ್ ಇಬ್ಬರು ಇರಬೇಕು. ಇಬ್ಬರಿಲ್ಲದ್ರೆ ಡಿಬೇಟಿಗೆ ಮೀನಿಂಗ್ ಇಲ್ಲ. ಸಂವಾದ ಮಾತುಕತೆ ಅಂದರೆ ಇಬ್ಬರಿರಲೇಬೇಕಲ್ಲ. ಅದಕ್ಕೆ ಅನೇಕ ವಿದ್ವತ್ಕರ್ತೃಕ. ಅನೇಕ ಅಂತ ಹೇಳಿದರೆ ಇಬ್ಬರು ಇರಬೇಕು, ಬೇಕಾಷ್ಟು ಜನ ಬೇಕಾದ್ರೆ ಇರ್ಬೋದು. ಮಿನಿಮಮ್ 2 ಅಷ್ಟೇ, ಮಿನಿಮಮ್ 2. ಅನೇಕ ವಿದ್ವತ್ಕರ್ತೃಕ ವಿದ್ವಾಂಸರು ಸೇರಿರಬೇಕು, ಉಳಿದವರು ಸೇರಿರೋ ಪ್ರಯೋಜನ ಇಲ್ಲ. ಅಸೆಂಬ್ಲಿಯಲ್ಲಿ ಯಾರ್ಯಾರು ಮಾತಾಡಿದ್ರೆ ಉಪಯೋಗ ಇಲ್ಲ. ಯಾರು ಇರ್ತಾರಲ್ಲಿ? ಬರೀ MLAಗಳು ಹೇಗಿರ್ತಾರೆ ಹಾಗೆ ವಿದ್ವಾಂಸರೇ ಇರಬೇಕು. ವಿದ್ವಾಂಸರಿಲ್ಲದೆ ಹೋದರೆ ಇಲ್ಲ. ಅನೇಕ ವಿದ್ವಾಂಸರು ಇರ್ತಾರೆ, ಮಾತು ಆಡ್ತಾರೆ, ಅದೇನೋ ಒಂದು ಲೋಕಾಭಿರಾಮ ಮಾತಾಡ್ತಿರ್ತಾರೆ. ಅದಲ್ಲ, ವಿಚಾರ ಗೋಚರ. ಒಂದು ವಿಚಾರ ಇರಬೇಕಾದ್ರೆ ವಿಚಾರ ಇಟ್ಟು ಡಿಸ್ಕಸ್ ಮಾಡಬೇಕೇ ಹೊರತು ಏನೋ ಸುಮ್ಮನೆ ಕ್ಯಾಶುವಲ್ಲಾಗಿ ಮಾತಾಡಿದರೆ ಕಥಾ ಅಂತ ಕರೆಯೋದಿಲ್ಲ. ಅದನ್ನು ವಿಚಾರ ಅಂದ್ರೇನು?
ವಿ ಅಂದರೆ ವಿಷ್ಣು, ದೇವರಿಗೆ ಸಂಬಂಧಪಟ್ಟಂಥ ವಿಚಾರ ಇರಬೇಕೆ ಹೊರತು ಲೌಕಿಕ ವಿಚಾರ ಏನಂತ ಕರಿಬಾರ್ದು, ಕಥಾ ಅಂತ ಕರಿಬಾರ್ದು. ಗೊತ್ತಾಯ್ತಾ? ಅನೇಕ ವಿದ್ವತ್ಕರ್ತೃಕ ವಿಚಾರಗೋಚರ ಇಷ್ಟೆಲ್ಲ ಆಯಿತು. ಸುಮ್ಮನೆ ಮಾತಾಡಿದ್ರೆ ವಾಕ್ಯ ಪ್ರಬಂಧ, ವಾಕ್ಯಗಳೆಲ್ಲ ಪ್ರಬಂಧ ಸೇರಿರಬೇಕು. ಇವ್ರ ವಾಕ್ಯ ಅವ್ರ ವಾಕ್ಯ ಎಲ್ಲ ಕೂಡ ಪ್ರಬಂಧ ಇನ್ನೊಂದು ವಿಶೇಷ ಅರ್ಥ ಇದೆ. ರೆಕಾರ್ಡ್ ಆಗಬೇಕು ಅವೆಲ್ಲ ಕೂಡ. ಏನೋ ಮಾತಾಡಿಲ್ಲ ಅಂತ ಆಮೇಲೆ ಹೇಳಬಾರ್ದಂತ. ರೆಕಾರ್ಡ್ ಆಗಿಬಿಟ್ಟು ಏನು ಮಾಡೋಂಗಿಲ್ಲ, ಚೇಂಜ್ ಮಾಡೋಂಗಿಲ್ಲ. ಅದಕ್ಕೋಸ್ಕರನೇ ಔಕ್ತಿ ಅನುಕ್ತಿ ಅವ್ಯಾಪ್ತಿ ವ್ಯಾಪ್ತಿ ಏನು ಹೇಳಬೇಕಾದ್ರೆ ಹಾಗೆ ಹೇಳಿಲ್ಲ ಅಂತ ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡ್ತಾನೆ. ಆದರೆ ರೆಕಾರ್ಡ್ ಆಗಿದ್ರೆ ಏನಾಗುತ್ತಾಗ ಏನು ಮಾಡೋಕ್ಕೆ ಬರೋದಿಲ್ಲ. ವಾಕ್ಯ ಪ್ರಬಂಧದ ವಾಕ್ಯಾತ್ಮಕ ಪ್ರಬಂಧ ವಾಕ್ಯ ಪ್ರಬಂಧ ಇಂಥದನ್ನ ಏನಂತ ಕರಿಬೇಕು, ಕಥಾ ಅಂತ ಕರಿಬೇಕು. ಅನೇಕ ವಿದ್ವತ್ಕರ್ತೃಕ ವಿಚಾರಗೋಚರ ವಾಕ್ಯ ಪ್ರಬಂಧ ಕಥಾ. ಕಥಾರಷ್ಟದೆಲ್ಲ ಆಗಿದೆ, ಡೀಟೇಲ್ ಟೀಕಾ ಸಮೇತ ಆಗಿರೋದ್ರಿಂದ ಈ ಟೀಕಾ ಹೇಳ್ತಾ ಇಲ್ಲ, ಬರೀ ಮೂಲ ಹೇಳ್ತಿರೋದ್ರಿಂದ ಅದು ಹಿಂದಿನ ಜ್ಞಾಪಕ ಇದ್ದರೆ ಭಾರಿ ಅನುಕೂಲ ಆಗುತ್ತೆ. ಇಬ್ಬರು ಇದ್ದಾಗ ಅದು ಮುಂದೆ ಹೇಳ್ತಾರೆ. ಅದನ್ನೀಗ ಕಥಾ ಆಗ್ಬೇಕಾದ್ರೆ ಏನಾಗಬೇಕದು ಮಿನಿಮಮ್ ಏನಿರಬೇಕು ಹೇಳ್ತಾರೆ. ಆ ಕಥಾ 3 ವಿಧ ಅಂಥೇಳಿ ಯಾರ್ಯಾರಿರಬೇಕು ಹೇಗಿರಬೇಕು ಹೇಳ್ತಾರೆ. ವಾದೋ ಜಲ್ಪೋ ವಿತಂಡೇತಿ ತ್ರಿವಿಧ ವಿದುಷಾಂ ಕಥಾ ತತ್ವನಿರ್ಣಯ ಮುದ್ದಿಶ್ಯ ಕೇವಲಂ ಗುರುಶಿಷ್ಯಯೋ ಕಥಾ. ವಾದ ಜಲ್ಪ ವಿತಂಡ ಸರಿಯಾಗಿ ಜ್ಞಾಪಕ ಮಾಡ್ಕೋಬೇಕು. ಅದರೆಲ್ಲ 3 ಕೂಡ ಹೇಳಿದ ವಿಭಾಗ ಹೇಗೆಲ್ಲಿ ತಪ್ಪು ಮಾಡ್ತಾರೋ ಕೇವಲ ಪ್ರಮಾಣ ಅನುಪ್ರಮಾಣ ಅದರಲ್ಲಿ ಇಲ್ಲೂ ತಪ್ಪು ಮಾಡ್ತಾರೆ. ಅದಕ್ಕೋಸ್ಕರನೇ ವಾದ ಜಲ್ಪ ವಿತಂಡ ಅಂತ ಕಥೆಯಲ್ಲಿ 3 ಡಿಬೇಟ್ ಆಫ್ ದ 3 ಟೈಪ್ಸ್ ಅಂತ ಅರ್ಥ. ತ್ರಿವಿಧ ವಿದುಷಾಂ ಕಥಾ ಮೊದಲೇ ಹೇಳಿ, ವಿದುಷ ವಿದ್ವಾಂಸರ 2 ಅರ್ಥ. ಅದಕ್ಕೆ ವಿದ್ವಾಂಸರಲ್ಲಿ ನಡೀತಕ್ಕಂಥ ಕಥೆಗಳು 3 ವಿಧ ಅಂತ ಒಂದು ಅರ್ಥ. ಅಥವಾ ವಿದುಷಾಂ ಜ್ಞಾನಿಗಳ ದೃಷ್ಟಿಯಲ್ಲಿ 3 ವಿಧದ ಕಥೆ ಇದೆ. ಯಾರೋ ಎಷ್ಟೋ ಹೇಳಿದ್ರೆ ಪ್ರಯೋಜನ ಇಲ್ಲ. ಜ್ಞಾನಿಗಳ ದೃಷ್ಟಿಯಲ್ಲಿ ಕಥೆ 3 ವಿಧವಾದದ್ದು. ಅದರಲ್ಲಿ ಮೊದಲನೇದು ಯಾವುದೀಗ ವಾದ, ಎರಡನೇದು ಜಲ್ಪ, ಮೂರನೇದು ವಿತಂಡ. ಸಾಮಾನ್ಯಗಳು ಕೇಳಿರ್ತಾರೆ ಇತ್ತಂಡ ವಾದ ಮಾಡ್ತಾರೆ ಅಂತ ಹೇಳ್ತಾರೆ. ಇತ್ತಂಡ ಅಲ್ಲೇ ಅಲ್ಲ, ಏನಿರ್ಬೇಕದು ವಿತಂಡ. ವಿತಂಡ ಅಂದರೆ ಏನರ್ಥ, ವಾದದಲ್ಲಿ ಪಾಯಿಂಟ್ಲೆಸ್ಸಾಗಿ ಮಾತಾಡೋದು, ಪ್ರಮಾಣ ಬಿಟ್ಟು ಮಾತಾಡೋದು, ಪ್ರಮಾಣಕ್ಕೆ ವಿರುದ್ಧ ಮಾತಾಡೋದು, ಏನೋ ವಿತಂಡವಾದ ಅಂತಿದ್ರು. ಅಂದರೆ ಅದಕ್ಕೊಂದು ಸರಿಯಾದ ವಿವೇಕ ಇಲ್ಲ. ಮತ್ತು ತಲೆದೋಷ ಮಾತಾಡ್ತಿರೋದು, ಹಿಂದೆ ದೋಷಗಳು ದೋಷ ಇಟ್ಕೊಂಡೇ ಮಾತಾಡೋದು, ದೋಷ ಅಲ್ಲ ಅಂತ ವಾದಿಸೋದು, ಅದೆಲ್ಲ ಉಪಯೋಗ ಇಲ್ಲ. ಅದು ವಿತಂಡ. ಇದು ಜಲ್ಪ, ಇದು ವಾದ. ಸಾಮಾನ್ಯ ವಾದ ಅಂಬೋದು ಇವತ್ತು ಕೆಟ್ಟ ಅರ್ಥದಲ್ಲಿ ಬಂದುಬಿಟ್ಟಿದೆ. ಏನಂತ, ವಾದ ಮಾಡಬೇಡ, ಭಾರಿ ವಾದ ಮಾಡಬೇಡ, ವಾದ ಮಾಡ್ತಾನೆ, ಬರೀ ವಾದ ಮಾಡ್ತಾನೆ, ಹೀಗೆಲ್ಲ ಹೇಳ್ತಾರೆ. ಹಾಗಲ್ಲ, ಏನೋ ಅದು ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಈಗ ವಾದ ಜಲ್ಪ ವಿತಂಡ ಅಂಥೇಳಿ ಡಿಬೇಟ್ ಇಸ್ 3 ಟೈಪ್ಸ್ ಅಂತ ಆಯ್ತು. ಅದರಲ್ಲಿ ಮೊದಲೇನು ಹೇಳಬೇಕು, ಯಾವ್ದು ಹೇಳಬೇಕು ಮೊದಲೀಗ ವಾದ ಹೇಳಬೇಕು. ವಾದ ಅಂದರೆ ಏನು, ತತ್ವನಿರ್ಣಯ ಮುದ್ದಿಶ್ಯ ಕೇವಲಂ ಗುರು ಶಿಷ್ಯಯೋ ಕಥಾ. ಬಹಳ ಮುಖ್ಯ ಇದು. ಇದರಲ್ಲಿ ಬೇರೆಯವ್ರ ಮಧ್ಯೆ ನಡೆದ್ರಲ್ಲ, ಇದು ಗುರುಗಳು ಮತ್ತು ಶಿಷ್ಯರ ಮಧ್ಯೆ ನಡೆಯುತ್ತಷ್ಟೇ. ಇದು ವಾದ. ಇದು ಅಂದರೆ ಏನರ್ಥ, ಈಗ ಪ್ರಶ್ನೆ ಮಾಡ್ತಾನೆ, ಉತ್ತರ ಕೊಡ್ತಾರೆ. ಶಿಷ್ಯನಿಗೆ ಏನು ಉದ್ದೇಶ ಇದೆ ಪ್ರಶ್ನೆ ಕೇಳಬೇಕಾದ್ರೆ, ವಿಷಯ ತಿಳ್ಕೊಬೇಕು ಅಂತಿದೆ, ಬೇರೆ ದೃಷ್ಟಿ ಆತನಿಗಿಲ್ಲ. ಇವ್ರಿಗೆ ಗೊತ್ತಿದ್ದಿರೋದು ಪರೀಕ್ಷೆ ಮಾಡೋದಾಗಲಿ ಅಥವಾ ಒಪ್ಪೋದು ಆಕ್ಷೇಪ ಮಾಡೋ ಯಾವ ದೃಷ್ಟಿನೂ ಇಲ್ಲ, ತಿಳ್ಕೊಬೇಕಷ್ಟೇ. ಎಷ್ಟು ಟೈಮಪ್ಪ ಅಂತ ಕೇಳಿ ಟೈಮ್ ಹೇಳಿದ್ರೆ ಕೇಳ್ತಾನಷ್ಟೇ. ಅವನು ಹೇಳಿದ್ರೆ ಮತ್ತೇನೋ ಮಾತಾಡ್ಲಿಕ್ಕೆ ಹೊರಟಿಲ್ಲ, ತತ್ವ ಮಾತ್ರ ಬೇಕು ಅವನಿಗೆ, ಬೇರೆ ವಿಚಾರ ಅಲ್ಲ. ಅಂಥದ್ದು ಶಿಷ್ಯನ ಮನಸ್ಸಿನಲ್ಲಿರಬೇಕು. ಗುರುಗಳಿಗೆ ಏನಿರ್ಬೇಕು ಹೇಳಬೇಕಾದ್ರೆ, ಅವನು ಬೈಯೋದು ಅದೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಅದೇನಂತ ಹೇಳಬೇಕಾದ್ರೆ ವಿಷಯ ತಿಳಿಸ್ಬೇಕು. ಅವ್ರು ಏನು ಕೇಳಿದ್ದಾರೋ ಸರಿಯಾಗದೆ ತಿಳಿಸ್ಬೇಕು. ಅವ್ನು ಮತ್ತೆ ಪ್ರಶ್ನೆ ಕೇಳಿದ್ರೆ ಮತ್ತೆ ಉತ್ತರ ಕೊಡಬೇಕು. ಅವನ ಉದ್ದೇಶ ಏನು ತಿಳ್ಕೊಳ್ಳೋದು. ಇವ್ರು ಹೇಳಿದ್ರೆ ಒಂದು ವಿಷಯನ ಸರಿಯಾಗಿತ್ತದು, ಅದು ಇನ್ನೂ ಅವನಿಗೆ ಸಮಾಧಾನ ಆಗಿಲ್ಲ, ಮತ್ತೆ ಪ್ರಶ್ನೆ ಕೇಳ್ತಾನೆ. ಅವಾಗೇನು ಹೇಳೋದು, ಮತ್ತೆ ಉತ್ತರ ಕೊಡಬೇಕು. ಆಮೇಲೆ ಏನಾಯಿತು, ಹೊರಟ, ಸರಿ ಅಂತ ಒಪ್ಕೊಂಡು ಮರುದಿವ್ಸ ಬಂದ, ನಂಗೆ ಈ ಡೌಟ್ ಮತ್ತೆ ಬಂತು ಅಂತ ಕೇಳಿದ. ನಿನ್ನೆ ಒಪ್ಕೊಂಡಿದ್ದೆ ಮತ್ತೆ ಕೇಳಬಾರ್ದು ಅಂತ ಹೇಳಬಾರ್ದು, ಗೊತ್ತಾಯ್ತಾ? ಮತ್ತೆ ಹೇಳ್ಬೇಕು, ಉತ್ತರ ಕೊಡಬೇಕು. ಮತ್ತೆ ಮರುದಿವ್ಸ ಬಂದ, ಮತ್ತೆ ಕೇಳಿದ. ಅವ್ನು ಜಿಜ್ಞಾಸೆ, ಅವ್ನು ಸರಿಯಾಗಿ ಕೇಳೋವ್ರಿಗೆ ಹೇಳ್ತಾನೆ ಇರಬೇಕು. ಅವನು ಯಾವ ಪ್ರಮಾಣ ಬಿಟ್ಟು ಮಾತಾಡ್ತಾನೆ ಉಪಯೋಗ ಇಲ್ಲ. ಅವನ ಪ್ರಮಾಣಕ್ಕೆ ಉದ್ದೇಶದಿಂದ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಜ್ಞಾನ ಪಡಿಬೇಕಾದ್ರೆ ಈ ದೃಷ್ಟಿಕೋನ ಇರಬೇಕು. ಹೇಳೋರಿಗೂ ಕೇಳೋರಿಗೆ ಏನಿರಬೇಕು, ಒಂದೇ ದೃಷ್ಟಿಕೋನ. ಅವನಿಗೆ ತಿಳ್ಕೊಳ್ಳೋದಷ್ಟೇ ಅವನ ಉದ್ದೇಶ, ತಿಳಿಸೋದಷ್ಟೇ ಅವನ ಉದ್ದೇಶ. ಮತ್ತು ತಿಳಿದಕ್ಕೆ ಪ್ರಶ್ನೆ ಕೇಳಬೇಕಾದ್ರೆ ಹೇಗಿರಬೇಕದು, ಪರಿಪ್ರಶ್ನೆ ಯಾವ್ಯಾವುದೋ ಇರಬಾರ್ದು, ಮೋಸ್ಟ್ ರಿಲವೆಂಟ್ ಆಗಿರೋ ಪ್ರಶ್ನೆಯಲ್ಲೇ ಗುಡ್ ಅನಿಸ್ಕೋಬೇಕು. ಅವ್ರು ಒಳ್ಳೆ ಪ್ರಶ್ನೆ ಕೇಳಿದ್ದಿ ಅಂತೇಳಿ ಗೊತ್ತಾಯ್ತು. ಪಾಠ ಪ್ರವಚನ ಮಾಡಿದಾಗ ಯಾತಕ್ಕೆ ಜ್ಞಾನ ಜಾಸ್ತಿ ಆಗುತ್ತೆ ಇಬ್ಬರಿಗೂ ಅಂದರೆ,
ಒಳ್ಳೊಳ್ಳೆ ಪ್ರಶ್ನೆಗಳು ಬಂದಾಗ ಉತ್ತರ ಕೊಡ್ಲಿಕ್ಕೆ ಹೋದಾಗ ಜ್ಞಾನ ಇವ್ರಿಗೂ ಜಾಸ್ತಿ ಆಗುತ್ತೆ, ಅವ್ರಿಗೂ ಜಾಸ್ತಿ ಆಗುತ್ತೆ. ಇರಲೆವೆಂಟ್ ಕೇಳಿದಾಗ ಇಬ್ಬರು ಜ್ಞಾನ ಹೋಗಿಬಿಡುತ್ತೆ. ಅದಕ್ಕೇ ಒಳ್ಳೆ ಪರಿಪ್ರಶ್ನೆಯೇ ಸೇವಯ ಅದಾಗಬೇಕು. ಅವ್ರು ಉತ್ತರ ಕೊಡೋಕೆ ಅವರೇ ಕೊಡಬೇಕು, ಮತ್ತು ಉತ್ತರ ಕೊಟ್ಟು ಸರಿಯಾದ ಪ್ರಮಾಣ ಕೊಟ್ಟು ಉತ್ತರ ಕೊಡಬೇಕು. ಯಾವುದೋ ಕಾರಣ ಪ್ರಮಾಣ ಗೊತ್ತಿಲ್ಲ, ನಾಳೆ ಹೇಳ್ತೀನಿ, ಹೇಳ್ಬೋದು, ತಪ್ಪಲ್ಲ, ಗೊತ್ತಾಯ್ತಾ? ವಾದದಲ್ಲಿ ಈಗಲೇ ಹೇಳಿ ಅಂತ ಕೇಳಬಾರ್ದು. ಈಗ ಗಲಾಟೆ ಮಾಡೋಕೆ ಈಗಲೇ ಹೇಳಿ ಅಂತ ಕೋರ್ಟಲ್ಲಿ ನಾಳೆ ಹೇಳ್ತೀನಿ ಎಲ್ಲ ಕೇಳೋದಿಲ್ಲ. ಏನು ಹೇಳ್ಬೇಕಾದ್ರೆ ಹೇಳಬೇಕಷ್ಟೆ. ಇಲ್ಲಿ ಹಾಗಲ್ಲ, ನಾಳೆ ಹೇಳ್ತೇನೆ, ನಾಳೆ ಇವತ್ತು ಗೊತ್ತಾಗಲಿಲ್ಲ, ಇನ್ನೊಬ್ಬರು ಕೇಳಿ ಹೇಳ್ತೀನಿ, ನೋಡಿ ಹೇಳ್ತೀನಿ, ಇನ್ನೂ ಗೊತ್ತಾಗಲಿಲ್ಲ, ನನಗೂ ಆ ಡೌಟ್ ಇದೆ, ಏನೂ ತಪ್ಪಲ್ಲ. ಯಾಕೆ? ವಿಷಯ ತಿಳ್ಕೊಬೇಕು, ವಿಷಯ ಗೊತ್ತಿಲ್ಲ ಅವರಿಗೆ ಹೇಳಿ. ಎಷ್ಟೋ ಜನ ಬರೀಬೇಕಾದ್ರೆ ಬರೀತಾರೆ, ಇದನ್ನು ವಿಷಯ ನಮಗೆ ಗೊತ್ತಿಲ್ಲ ಅಂತಲೇ ಬರೀತಾರೆ ಬರೀಬೇಕಾದ್ರೆ, ಏನೂ ತಪ್ಪಲ್ಲ. ಆದರೆ ತಪ್ಪು ಹೇಳಬಾರ್ದು, ಹೇಳೋನು ತಪ್ಪು ಹೇಳಬಾರ್ದು, ಕೇಳೋನು ಕೂಡ ದುರುದ್ದೇಶದಿಂದ ಕೇಳಬಾರ್ದು. ಅರ್ಥ ಆಯ್ತಾ? ಅದಾಯಿತು. ವಾದ ತತ್ವ ನಿರ್ಣಯ ಬುದ್ಧಿಶ್ಯ, ತತ್ವ ನಿರ್ಣಯ ಅಷ್ಟೇ ಆಗಬೇಕಷ್ಟೆ. ತತ್ವ ನಿರ್ಣಯ ಒಂದೇ ಗುರಿ ಆಗಬೇಕು, ಬೇರೆ ಆಗಬಾರ್ದು. ಇನ್ನೂ ವಿಶೇಷ ತತ್ವ ಅಂದರೆ ಏನು? ವಿಷ್ಣು ಅಂತ ಅರ್ಥ. ತತ್ವಂ ತತ್ವ ವಿಧೇಯಕಾತ್ಮ, ವಿಷ್ಣು ಸಹಸ್ರನಾಮದಲ್ಲಿ ಏನು ಬಂದಿದೆ? ಅದಕ್ಕೆ ತತ್ವ ಅಂದರೆ ವಿಷ್ಣು ತತ್ವನೇ ತತ್ವ. ದೇವರಿಗೆ ಸಂಬಂಧಪಟ್ಟಂಥ ವಿಚಾರ ಆಗಬೇಕೇ ಹೊರತು ಲೌಕಿಕ ವಿಚಾರಗಳಾಗಬಾರ್ದು. ಅವರು ಬಸ್ ಎಷ್ಟೊತ್ತಿಗಿದೆ ಕೇಳೋದು, ಅಲ್ಲಿ ಕೇಳೋದು, ಇದು ಸಂಬಂಧಪಟ್ಟ ವಿಚಾರ ಅಲ್ಲದು. ಇವ್ರಿಗೆ ಗೊತ್ತಿಲ್ಲ, ಕೇಳಲಿಕ್ಕೆ ಹೋಗಬಾರ್ದು. ಇರಲೆವೆಂಟ್ ಥಿಂಗ್ಸ್ ಇವೆಲ್ಲ. ಯಾವುದನ್ನು ಕೇಳಬೇಕು? ದೇವರಿಗೆ ಸಂಬಂಧಪಟ್ಟಂಥ ವಿಚಾರ ಮತ್ತು ದೇವರನ್ನ ಆರಾಧನೆ ಸಾಧನ ಆಗಬೇಕು, ಇಲ್ಲ ದೋಷ ದೂರತ್ವ ಆಗಬೇಕು, ಇಲ್ಲ ಗುಣಪೂರ್ಣತ್ವ ಆಗಬೇಕು. ಫಲದ ಬಗ್ಗೆ ಕೇಳಬೇಕು. ನಾಲ್ಕೇ ಪ್ರಶ್ನೆ ಯಾವುದಕ್ಕೆ ಇರಬೇಕು? ಯಾವಾಗಲೂ ಗುಣಪೂರ್ಣತ್ವ, ದೋಷ ದೂರತ್ವ, ಸಾಧನೆ ಮತ್ತು ಫಲ. ಇದು ಸಂಬಂಧಪಟ್ಟ ಪ್ರಶ್ನೆ ಕೇಳಬೇಕೆ ಹೊರತು ಬೇರೆ ಪ್ರಶ್ನೆ ಆಗಿರಬಾರ್ದು. ತತ್ವ ನಿರ್ಣಯಂ ಉದ್ದೇಶ್ಯ, ಉದ್ದೇಶನೇ ಅದು, ಬೇರೆ ಇಲ್ಲ. ಆದ್ದರಿಂದ ಅವನು ಸಿಟ್ಟು ಮಾಡಿಕೊಳ್ಳೋ ಪ್ರಸಂಗ ಇಬ್ಬರಿಗೂ ಇಲ್ಲ, ಹೇಳೋನಿಗಿಲ್ಲ, ಕೇಳೋನಿಗೂ ಇಲ್ಲ. ಆಮೇಲೆ ಮತ್ತೆ ಅದರಿಂದ ಕೇವಲಂ ಗುರು ಶಿಷ್ಯಯೋಹೋ, ಶಿಷ್ಯ ಕೇಳ್ತಾನೆ, ಗುರು ಹೇಳ್ತಾನೆ, ಇನ್ನೂ ಇನ್ಯಾರು ಮಧ್ಯೆ ಪ್ರವೇಶ ಮಾಡೋಂಗಿಲ್ಲ. ಹುಡಿದವ್ರ ಮಧ್ಯೆ ಏನೇ ಒಪ್ಪಿಗೋಯ ಅಂತ ಅವ್ರು ಹೇಳಬಾರ್ದು. ತನಗೆ ಅಷ್ಟು ಹೇಳ್ತಾರೆ, ಒಪ್ಕೊಂಡ್ಬಿಡೋದು ನೀನು, ಹಾಗೆಲ್ಲ ಹೇಳಬಾರ್ದು. ಅದಕ್ಕೆ ಅವನಿಗೆ ಕನ್ವಿನ್ಸ್ ಆಗಬೇಕೆ ಹೊರತು ಇನ್ನೊಬ್ಬರು ಫೋರ್ಸ್ ಮಾಡಿ ಒಪ್ಸೋ ವಿಚಾರ ಅಲ್ಲ ಅದು. ಇದೆಲ್ಲ ಜ್ಞಾಪಕ ಇಟ್ಕೊಂಡ್ರೆ ಪ್ರಶ್ನೋತ್ತರ ಹೇಗಿರಬೇಕೋ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಆಗ ನಿಮಗೆ ತತ್ವ ನಿರ್ಣಯ ಆಗುತ್ತೆ. ತತ್ವ ನಿರ್ಣಯ ಆಗೋದಿಲ್ಲ. ಆಚಾರ್ಯ ತತ್ವ ನಿರ್ಣಯ ಮಾಡಿಕೊಡ್ಲಿಕ್ಕೆ ಬಂದ ಗುರುಗಳಾದ್ದರಿಂದ ಅವ್ರು ಏನೇ ಹೇಳಿದ್ರು ಹೇಗೆ ಹೇಳ್ತಾರೆ, ಪ್ರಮಾಣಗಳು ಒಪ್ಪಾಗೆ ಹೇಳ್ತಾರೆ. ತಿಳ್ಕೊಳ್ಳೋಷ್ಟು ನಮಗೆ 1, 2 ಇರಬೇಕು, ಒಳ್ಳೆಯ ಆಸಕ್ತಿ ಇರಬೇಕು, ಕೆಪಾಸಿಟಿ ಇರಬೇಕು. ಅವನಿಗೆ ಆ ಸ್ಟ್ಯಾಂಡರ್ಡ್ ಇಲ್ಲ ಈಗ. ಆವಾಗ ಅವನಿಗೆ ಅರ್ಥ ಆಗೋದಿಲ್ಲ. ಅವ್ರು ಏನು ಹೇಳಬೇಕು? ಈಗ ಮುಂದೆ ಹೇಳ್ತೇನೆ ಅಂತ ಹೇಳಬೇಕೆ ಹೊರತು ಅದನ್ನ ಇದು ಮಾಡಬಾರ್ದು. ಅವನು ಬೈಯೋದಕ್ಕೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಅದಕ್ಕೆ ಅವಕಾಶವೇ ಇಲ್ಲ ಇದರಲ್ಲಿ. ಕೇವಲಂ ಗುರು ಶಿಷ್ಯಯೋ. ಇಲ್ಲೊಂದು ಪ್ರಶ್ನೆ ಬಂತು, ಹಾಗಿದ್ದರೆ ಗುರುಗಳು ಶಿಷ್ಯರು ಯಾರೋ ಒಬ್ಬ ವಿದ್ವಾಂಸ ಸಿಗ್ತಾರೆ, ಇವನು ವಿದ್ವಾಂಸನೇ, ಯಾವುದೋ ವಿಷಯ ಡಿಸ್ಕಸ್ ಕೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು? ಅವ್ರು ಹೇಳ್ತಾರೆ, ಸರಿ ಹೋಯ್ತು ಅಲ್ಲಿಗೆ. ಗುರು ಶಿಷ್ಯರು ಆಗಿಬಿಡೋದಿಲ್ಲ ಮತ್ತೆ ಅವರು. ಅರ್ಥ ಆಯ್ತಾ? ಇನ್ನೊಬ್ಬರು ಕೇಳಿದ್ರೆ ಅವ್ರು ಹೇಳ್ಬಿಟ್ಟು ಗುರು ಶಿಷ್ಯ ಆಗಿಬಿಡ್ತೇನೆ ಹೇಳಿಸ್ಕೋ, ಹಾಗೆಲ್ಲ ತಿಳ್ಕೊಳ್ಳೋಕೆ ಹೋಗಬಾರ್ದು. ಆಮೇಲೆ ಯಾರ್ದೋ ಪ್ರವಚನಕ್ಕೆ ಹೋಗ್ಬಿಟ್ರೆ ಶಿಷ್ಯ ಆದ ಲೆಕ್ಕ ತಿಳ್ಕೊಂಡ್ಬಿಡ್ತಾರೆ, ತಪ್ಪದು. ಅದಕ್ಕೆ ಹೋಗೋದಿಲ್ಲ, ಶಿಷ್ಯ ಆಗಿಬಿಟ್ರೆ ಕಷ್ಟ ಅಂತೇಳಿ. ಶಿಷ್ಯ ಆಗೋದು ಬಿಡೋದು ದೊಡ್ಡದು, ವಿಷಯ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ. ಆಮೇಲೆ ಆ ವಿದ್ವಾಂಸನಿಗೆ ಉತ್ತರ, ಅವನು ಇವನೊಂದು ಡೌಟ್ ಇತ್ತು, ಅವನು ಹೇಳ್ದ, ಅವನು ತಿಳ್ಕೊಂಡ, ಇಬ್ಬರಿಗೂ ಉಪಯೋಗ ಆಯಿತು. ಇಬ್ಬರು ಗುರು ಶಿಷ್ಯರಲ್ಲ, ಅದು ಸಜ್ಜನರಾಗಿರ್ಬೇಕಷ್ಟೆ. ಏನಿರ್ಬೇಕಂತ ಮಿನಿಮಮ್ ಏನಿರಬೇಕು? ಇಬ್ಬರಿಗೂ ಸಾತ್ವಿಕರಾಗಿರ್ಬೇಕು. ಉಳಿದವರಿಗೆ ನೋ ಸ್ಕೋಪ್ ಅದರ. ಸೊ ಗುರು ಶಿಷ್ಯ ಶಬ್ದಕ್ಕೆ ಅದೆಲ್ಲ ಟೀಕಾರ ಬರೆದಾರೆ, ಟೀಕಾ ಎಲ್ಲ ವಿಶೇಷವಾಗಿ ಬರೆದಿದ್ದಾರೆ. ಸಾರಾಂಶ ಹೇಳ್ತಿರೋದಷ್ಟೆ. ಸೊ ಇಬ್ಬರು ಸಜ್ಜನರೇ ಸೇರಬೇಕು, ಬೇರೆಯವರಿಗೆ ನೋ ಚಾನ್ಸ್. ಪ್ರಾಬಬಲಿ ಇವೆಲ್ಲ ನಡೆಯೋದು ಯಾರ ಮಧ್ಯೆ? ಜನರಲ್ಲಿ ನಡೆಯೋದು ಯಾರ ಮಧ್ಯೆ? ಇದು ಗುರು ಶಿಷ್ಯರ ಮಧ್ಯೆ. ಅದು ಗುರು ಶಿಷ್ಯಯೋ ಅಂತ ಒತ್ತು ಹೇಳಿದರು. ಅರ್ಥ ಆಯ್ತಾ? ಇಲ್ಲ, ಸಮಾನ ಮನಸ್ಕರಾಗಿರಬೇಕು, ಸಾತ್ವಿಕರಂತೂ ಆಗಿರಲೇಬೇಕು, ಎಲ್ಲಿ ಹೋದರೆ ಇಲ್ಲ. ತತ್ವ ನಿರ್ಣಯ ಉದ್ದೇಶ್ಯ ಕೇವಲಂ ಗುರು ಶಿಷ್ಯಯೋ. ಅದು ಕಥಾ, ಅದೇನಂತ ಕರೀತಾರೆ? ಕಥಾ, ವಾದ ಕಥಾ ಅಂತ ಅದಕ್ಕೆ. ವಾದ ಕಥಾ. ಈಗ ಮಧ್ವಿಜಯ ಅರ್ಥ ಆಗ್ತದಾಗ ಆಚಾರ್ಯ ಜೊತೆಗೆ ಏನು ವಾದ ಮಾಡಿದ್ರಲ್ಲ, ಏನದು? ವಾದ ಕಥಾ. ಅವ್ರಿಗೆ ಏನು ಬೇಕಿತ್ತು? ತತ್ವನೇ ಬೇಕಿತ್ತು. ಅಲ್ಲಿ ಬರೀತಾರೆ, ಸಪ್ತಾಷ್ಟಾನಿ ದಿನಾನ್ನೇವಂ ವಾದಂ ಕೃತ್ವ ಸಹಾಮುನ. ವಾದಂ ಕೃತ್ವ. ಮಧ್ವಿಜಯ ಸುಮ್ಮನೆ ಓದೋದು ಬೇರೆ, ಟೆಕ್ನಿಕಲಿ ಓದಿದಾಗ ಅವ್ರು ವಾದ ಕಥಾ ಮಾಡಿದ್ರೆ ಹೊರತು ಬೇರೆ ಮಾಡಲಿಲ್ಲ. ವಾದಿಸಿಂಹ, ಬುದ್ಧಿಸಾಗರ ಅವರೆಲ್ಲ ಬಂದಿದ್ದರು. ಅವರೇನು ಮಾಡಿದರು? ವಿತಂಡ ಜಲ್ಪ. ಈಗ ಇದಿಲ್ಲೇ ಇಲ್ಲ ಅದು. ಅದು ಈಗ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವ ಡಿಬೇಟ್ ಹೇಗಿರಬೇಕು, ಪಾರ್ಟಿಸಿಪೆಂಟ್ಸ್ ಆಗಿರಬೇಕು. ಮೆಡಿಕಲ್ ಕಾನ್ಫರೆನ್ಸು, ಅಲ್ಲಿ ಇಂಜಿನಿಯರಿಂಗ್ ಪ್ರವೇಶ ಇಲ್ಲ. ಯಾಕೆ? ಅವನಿಗೆ ಅರ್ಥನೇ ಆಗಲ್ಲ ವಿಷಯ. ವಿದ್ವಾಂಸರಾಗಿರ್ಬೇಕು ಅದರಲ್ಲಿ. ಕಾನ್ಫರೆನ್ಸಿಗೆ ವಿದ್ವಾಂಸನಾಗಿ ಬರಬೇಕು ವಿಷಯ. ಅವ್ರ ಸಬ್ಜೆಕ್ಟೇ ಅಲ್ಲ ಅವನಿಗೆ. ಆದ್ದರಿಂದ ಅವನು ಯಾವುದ್ರಲ್ಲಿ ಬಡಿ ಆಡಿಯನ್ಸ್ ಆಗಬೇಕೆ ಹೊರತು ಯಾವುದಕ್ಕೆ ಬರೋದಿಲ್ಲ, ಇದಕ್ಕೆ ಸೇರೋದಿಲ್ಲ. ತಿಳಿತಾ? ಅಂಥವ್ರ ಮಧ್ಯೆ ಆಗಬಾರ್ದು. ಅದಕ್ಕೆ ಉಳಿದವ್ರಿಗೆ ಇದೇ ಕೊಡೋದಿಲ್ಲ, ಎಂಟ್ರಿನೇ ಕೊಡೋದಿಲ್ಲ ಅವ್ರು. ಫಸ್ಟ್ ಆ ವಿಷಯ ಬಂದಾಗ ನೋ ಎಂಟ್ರಿ. ಆ ದೃಷ್ಟಿಯಲ್ಲಿ ಸರಿಯಾದ ರೀತಿಯಲ್ಲಿ
ನಡೆದಾಗ ಅದು ವಾದ ಅಂತ ಕರೀತಾರೆ. ಅನ್ಯೇಷಾಮಪಿ ಸತಾಂ, ನೆಕ್ಸ್ಟ್ ಮುಂದೆ ಗುರು ಶಿಷ್ಯಯೋ ಹೋಯಿತು. ಅನ್ಯೇಷಾಮಪಿ ಸತಾಂ, ಸಜ್ಜನ ಮಧ್ಯೆ ನಡೆಯೋದೆಲ್ಲ ವಾದನೆ. ಇಬ್ಬರಿಗೂ ಏನಿಲ್ಲ ಅದರೊಳಗೆ, ಕೆಟ್ಟ ಉದ್ದೇಶ ಇಲ್ಲವೇ ಇಲ್ಲ. ಎಷ್ಟೋ ದಿವಸದ ಪ್ರಶ್ನೆ ಇತ್ತು, ಅದು ಯಾರೋ ದೊಡ್ಡ ಪಂಡಿತರು ಸಿಕ್ಕರು, ಕೇಳಿದ ತಕ್ಷಣ ಉತ್ತರ ಕೊಟ್ಟರು, ಮೂರು ಸಾಲ್ವಾಗಿ ಹೋಯ್ತು. ಅದರಿಂದ ಭಾರಿ ಖುಷಿ ಆಯಿತು ಅವನಿಗೆ. ಅರ್ಥ ಆಯ್ತಾ? ಇನ್ನು ಇವನು ಹೇಳಿದ, ಇವನಿಗೂ ಭಾರಿ ಖುಷಿ ಆಯ್ತು ಹೇಳಿದ್ದಕ್ಕೆ. ಕೇಳಿದ್ದಕ್ಕೆ ಅವನಿಗೂ ಖುಷಿ, ಹೇಳಿದ್ದಕ್ಕೆ ಇವರಿಗೂ ಖುಷಿ. ಇದರಲ್ಲಿ ಗುರು ಶಿಷ್ಯತ್ವ ಇಲ್ಲದರೂ ವಾದ ಕಥೆ ಮಾಡೋಕ್ಕೆ ಬರುತ್ತೆ. ಒಟ್ಟು ಏನು ಉಳಿಯುತ್ತೆ ಈಗ? ಪಾರ್ಟಿಸಿಪೆಂಟ್ಸಲ್ಲಿ ಕಾಮನ್ ಆಗಿದ್ದು ಯಾವುದೀಗ? ಸಾತ್ವಿಕರಾಗಿದ್ದು. ವಿಷಯದಲ್ಲಿ ಕಾಮನ್ ಆಗಿದ್ದು ತತ್ವನಿರ್ಣಯ ಅಷ್ಟೇ, ಬೇರೆ ಉದ್ದೇಶ ಇಲ್ಲ. ಕಥಾ ಅನ್ಯೇಷಾಮಪಿ ಸತಾಂ ವಾದ, ಅದಕ್ಕೆ ಗುರು ಶಿಷ್ಯಯೋ ಅನ್ಯೇಷಾಮಪಿ ಸತಾಂ, ಸಜ್ಜದರು ಅಂತ ಹೇಳಿದ್ದರಿಂದ ಅಲ್ಲಿಗೊಂದು ಕರೆಕ್ಟಾಗಿ ಫಿಕ್ಸ್ ಆಯಿತು. ವಾದೋವ ಸಮಿತೆ ಶಿವ. ಇನ್ನು 3 ಕೇಸ್ ಇದೆ ಈಗ. ಒಂದು ಗುರು ಶಿಷ್ಯರು, ಇನ್ನೊಂದು ಸಜ್ಜದರು, ಇನ್ನೊಂದು ಸಭೆ, ದೊಡ್ಡ ಸಭೆ ಸೇರಿಬಿಟ್ಟಿದ್ದಾರೆ. ಅಲ್ಲಿ ಚರ್ಚೆ ನಡೀತಾ ಇದೆ, ಸಂವಾದ ಅಂತ ಮಾಡ್ತಾರಲ್ಲ ಹಾಗೆ. ಭಾರಿ ಒಳ್ಳೆಯದು ಅದು. ಯಾಕೆಂದರೆ ಇವರು ಪ್ರಶ್ನೆ ಕೇಳೋದು ಉತ್ತರ ಕೊಡೋದು. ಕೃಷ್ಣ ಈಗ ಮಾಡಿ ತಪ್ಪಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಕೇಳಿಗೆ ಉತ್ತರ ಗೊತ್ತಿದೆ, ಗೊತ್ತಾಯ್ತಾ? ಹೇಳೋರಿಗೂ ಉತ್ತರ ಗೊತ್ತಿದೆ. ಯಾಕೆ ನಡೆಸ್ತಾರೆ ಅಂದರೆ ಉಳಿದವ್ರಿಗೆ ತಿಳುವಳಿಕೆ ಬರಲಿ ಅಂತೆ. ತುಂಬ ಜನ ಬಂದಿರ್ತಾರೆ, ಒಬ್ಬೊಬ್ರು ಪ್ರಶ್ನೆ ಕೇಳ್ತಾ ಕೂತ್ಕೊಂಡ್ರೆ ಎಂಡಿರೋದಿಲ್ಲ. ಒಬ್ಬರು ಪ್ರಶ್ನೆ, ಅದು ಯಾರು ಪ್ರಶ್ನೆ ಕೇಳಿದಾಗ ಕೂತಿರ್ತಾರಲ್ಲ, ಅರೆ ಒಳ್ಳೆ ಪ್ರಶ್ನೆ ಇದು, ನಮಗೂ ಇತ್ತು ಅಂತ ಅನ್ಕೋತಾರೋ, ಉತ್ತರ ಕೊಟ್ಟಾಗ ಅವ್ರಿಗೂ ಸಾಲ್ವ್ ಆಗೋಯ್ತು. ಸೊ ಇಲ್ಲಿ ಇಬ್ಬರಿಗೂ ಜ್ಞಾನ ಇದ್ದೇ ಇದೆ. ಆದರೆ ಇದರಲ್ಲಿ ಗುರು ಶಿಷ್ಯರಲ್ಲೇ ಒಬ್ಬರಿಗೆ ಜ್ಞಾನ ಬರುತ್ತೆ, ಸಜ್ಜನರಲ್ಲೂ ಒಬ್ಬರಿಗೆ ಜ್ಞಾನ ಬರುತ್ತೆ, ಇಬ್ಬರು ಮಾತಾಡಿದಾಗ. ಇಲ್ಲಿ ಹಾಗಲ್ಲ, ಸಮಿತಿಗೆ ಜ್ಞಾನ ಬರುತ್ತೆ. ಸಮಿತಿ ಅಂದರೆ ಏನು? ದೊಡ್ಡ ಸಭೆಗಾಗಿರ್ಬೇಕು. ಇದಿಷ್ಟು ಕೂಡ ಶುಭ ಅಂತ ಕರೆದು. ಒಟ್ಟು ತತ್ವನಿರ್ಣಯದ ವಾದಕಥೆ ಅನ್ನೋದು ಅತ್ಯಂತ ಶ್ರೇಷ್ಠವಾದ ಕಥೆ. ಬೇರೆ ಉದ್ದೇಶ ಯಾವುದೂ ಇಲ್ಲದೇನೆ ಕೇವಲ ತತ್ವನಿರ್ಣಯಕ್ಕೋಸ್ಕರ ಹೊರಟಿರೋದ್ರಿಂದ ಅಂಥ ಕಥೆ ಮಾಡಬೇಕು. ಇದು ತಿಳ್ಕೊಂಡ ಮೇಲೆ ನಾವೇನಾಯ್ತು ಈಗ? ಪ್ರಶ್ನೆ ಹೇಗೆ ಕೇಳಬೇಕು, ಉತ್ತರ ಹೇಗಿರಬೇಕು, ಎರಡೂ ಗೊತ್ತಾಯ್ತಲ್ಲ. ಎರಡನೇ ಕೇಸ್ ಬಂತೀಗ. ಖ್ಯಾತ್ಯಾದ್ಯರ್ಥಂ ಸ್ಪರ್ಧಯಾವ. ಇಬ್ಬರು ಸಜ್ಜನರೇ, ಇಬ್ಬರು ವಾದ ಕೂತಿದ್ದಾರೆ ಈಗ. ಇಬ್ಬರಿಗೂ ಉದ್ದೇಶ ಏನಿದೆ? ನಾನು ದೊಡ್ಡ ಪಂಡಿತ ಅನಿಸ್ಕೋಬೇಕು, ಖ್ಯಾತಿ. ಇನ್ನೊಂದೇನಿದೆ? ಸ್ಪರ್ಧೆ. ನಾನು ಸೋಲಿಸ್ಬೇಕು, ಅವನನ್ನು ಬುದ್ಧಿ ಕಲಿಸ್ಬೇಕು ಅವನಿಗೆ, ಗೊತ್ತಾಯ್ತಾ? ನಾನು ಪಂಡಿತ ಅನಿಸ್ಕೋಬೇಕು ಒಂದೇ ಆಸ್ಪೆಕ್ಟ್, ಅವನು ಸೋಲಿಸಿ ಬುದ್ಧಿ ಕಲಿಸ್ಬೇಕು ಅವನಿಗೆ. ಆಮೇಲೆ ಇನ್ನೊಂದು ದೊಡ್ಡ ಪ್ರೈಜ್ ಇಟ್ಟಿದ್ದಾರೆ, ಅದನ್ನು ತೊಗೋಬೇಕು. ಇಲ್ಲಿ ಗೆದ್ದವ್ರಿಗೆ ಇಷ್ಟು ದೊಡ್ಡ ಬಹುಮಾನ ಕೊಡ್ತೀವಿ ಅಂತೇಳಿ. ಅಲ್ಲಿ ಹಣಕಾಸುಗಳ ವ್ಯವಸ್ಥೆ ಇದೆ. 3 ಸೇರಿದಾಗ ಏನು ನಡೀತಾ, ಏನಂತ ಕರೀತಾರೆ? ವಾದ ಅಂತ ಕರೆಯೋದಿಲ್ಲ. ಯಾಕೆ? ಅಲ್ಲಿ ಉದ್ದೇಶನೇ ಸರಿ ಇಲ್ಲ. ಫಸ್ಟ್ ಏನಿದೆ ಅವರಿಗೆ ಉದ್ದೇಶ ಏನಿರಬೇಕು? ತತ್ವನಿರ್ಣಯ ಇಲ್ಲೇ ಇಲ್ಲ ಅವನಿಗೆ. ಫಸ್ಟ್ ಏನದು ಗೆಲ್ಲಬೇಕಷ್ಟೇ, ಬೈ ಹುಕ್ ಆರ್ ಕ್ರುಕ್. ಯಾವುದೋ ವಿಷಯ ಬಂತು, ಒಂದು ಶ್ಲೋಕ ಕೊಟ್ಟು ಮಾಡಿಬಿಟ್ಟ ತನ್ನ ಪರವಾಗಿ. ಆ ಶ್ಲೋಕ ಇಲ್ಲೇ ಇಲ್ಲ, ತಾನೇ ಕ್ರಿಯೇಟ್ ಮಾಡಿ ಹೇಳಿಬಿಟ್ಟ ರೆಡಿ ಅಂತೇಳಿ. ಅವನು ಒಪ್ಕೊಬಿಟ್ಟ, ಡಿಕ್ಲೇರ್ ಆಯಿತು ಗೆದ್ದ ಅಂತೇಳಿ. ಮನೆಗೆ ನೋಡ್ತಾರೆ ಸುಳ್ಳೋದು. ಆಮೇಲೆ ಬಂದು ಕೇಳಾಗಿಲ್ಲ, ಮುಗಿದೋದು ಕಥೆ ಇಲ್ಲಿಗೆ. ಅದು ನೀವು ಸೋತಿ ಗೆದ್ದೆ, ಅದು ಆಟದಲ್ಲಿ ಹಾಗೆ ಮತ್ತೆ ಬಂದು ಇನ್ನೊಂದು ಕೊಡೋದಿಲ್ಲ. ಮತ್ತೆ ಒಂದು ತಪ್ಪಾಯ್ತು, ಅದೆಲ್ಲ ಇಲ್ಲ. ಗೆದ್ದಾಯ್ತು, ಸೋತಾಯ್ತು ಅಷ್ಟೆ. ಅವನು ನೋಡಿದ್ರೆ ಯಾವುದೋ ಉತ್ತರ ಗೊತ್ತು, ತಾನೇ ಕ್ರಿಯೇಟ್ ಮಾಡಿ ಹಾಕಿಬಿಟ್ಟ ಅವನು. ಇನ್ನೊಂದು ಮಾತಾಡ್ತಾ ಏನು ಹೇಳಿದ? ಇದೆಲ್ಲಿದೆ ಅಂತ ಕೇಳಿದ. ಗೀತಾ 19ನೇ ಅಧ್ಯಾಯದಲ್ಲಿದೆ ಅಂತ ಹೇಳಿದ. ಇವ್ರಿಗೆ ಅವ್ರು ಗೊತ್ತಿಲ್ಲ, ಆಮೇಲೆ 19ನೇ ಅಧ್ಯಾಯದೇ ಇಲ್ಲ. ಆಮೇಲೆ ಬಂದು ಅವಾಗ ಕತೆ ಕಾಯ್ತಿದ್ದು, ಈಗ ಹೇಳಿ ಕೇಳುತ್ತೆ, ಅವಾಗ ಕೇಳಬೇಕಾಗಿತ್ತು. ಆ ಬುದ್ಧಿ ಕೂಡ ಕೌಂಟ್ ಆಗುತ್ತೆ. ಇಲ್ಲಿ ಯಾರು ಬುದ್ಧಿ ಅಂತ, ಬುದ್ಧಿ ಇಲ್ಲ ಅಂದರೆ ಸೋತಾಗ್ಲಕ್ಕ ಅವನು. ಇಲ್ಲಿ ಹಾಗೆಲ್ಲ ಇಲ್ಲೇ ಇಲ್ಲ. ಏನಿದೆ ಇಲ್ಲಿ? ಪ್ಯೂರ್ ಇದು, ಅವಮಾನ ಇಲ್ಲ, ಸೋಲು ಗೆಲುವು ಪ್ರಶ್ನೆ ಇಲ್ಲ, ಶಿಷ್ಯ ಸೋತ ಪ್ರಶ್ನೆನೇ ಇಲ್ಲ, ಇನ್ನೊಬ್ಬ ಪ್ರಶ್ನೆನೇ ಇಲ್ಲ. ವಿಷಯ ತಿಳ್ಕೊಂಡ ಅಷ್ಟೇ. ಸೋಲಿಗೆಲ್ಲ ಅಂತ ಹೇಳಲೇಬಾರ್ದು. ಸೋಲಿಗೂ ಕಾನ್ಸೆಪ್ಟೇ ಇಲ್ಲ ತತ್ವನಿರ್ಣಯದ ಕಥೆಯೊಳಗೆ. ಪುಸ್ತಕ ಹೇಳೋದು ಒಪ್ಕೊಳ್ಳೋದು ಅಷ್ಟೇ ಹೊರತು ಸೋತ ಗೆದ್ದ ಅಂತ ಹೇಳಲೇಬಾರ್ದು. ಅರ್ಥ ಆಯ್ತಾ? ಹಾಂ, ಏನು ಕೇಳಲ್ಲ? ಏನು ಅವ್ರು ಕೇಳಲ್ಲ, ಅವ್ರು ನಡೀತಿದ್ದಾರೆ ವಾದ. ಈ ಅಂಪೈರ್ ಮಧ್ಯೆ ಕ್ಯಾಚ್ ಹಿಡಿಯೋಕ್ಕೆ ಹೋಗಬಾರ್ದು, ಗೊತ್ತಾಯ್ತಿಲ್ಲ. ಅಯ್ಯೋ ಅವ್ನು ಕ್ಯಾಚ್ ಹಿಡಿದ ಔಟ್ ಅಂತ ಹೇಳಿದರೆ ಅವ್ರು ಅಂಪೈರ್ ಅಷ್ಟೇ, ಅವ್ರು ಏನೂ ಮಾಡೋಂಗಿಲ್ಲ. ಅವ್ನು ನೋಡ್ತಾರೆ, ಡಕ್ ಬಿಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ದಡ್ಡ ಸೋತ ಅಂತ ಹೇಳ್ತಾರೆ. ಆಮೇಲೆ ಅವರೇ ಬೈದು ಅದು ಮುಗಿದ ಮೇಲೆ ಹೇಳ್ತಾರೆ, ದಡ್ಡ ಅಷ್ಟು ಗೊತ್ತಾಗಬಾರ್ದು ಹೇಳಿಗೆ ಅಂತೇಳಿ. ಅಲ್ಲಿ ಹೇಳಾಗಿಲ್ಲ, ಅವ್ರು ಯಾರು ಹೇಳಾಗಿಲ್ಲ. ಇನ್ವಿಜಿಲೇಟರ್ ಮಾಡಿಬಿಟ್ಟು ಪಜಿತಿ ಆಗುತ್ತೆ, ಸಸ್ಪೆಂಡ್ ಆಗ್ತಾರೆ. ಅವ್ರು ಉತ್ತರ ತಪ್ಪು ಸುಮ್ಮನೆ ನೋಡ್ತಿರ್ಬೇಕಷ್ಟೇ ಅವನು, ಗೊತ್ತಾಯ್ತಾ? ಅದಕ್ಕೆ ಭೀಷ್ಮರು ಏನು ಮಾಡಿದ್ರು, ಚಿತ್ರಾಂಗದ ಇಬ್ಬರಿಗೆ ಯುದ್ಧ ನಡೀತು. ಎಂಟರ್ ಆಗಲಿಲ್ಲ ಅವ್ರು. ಯಾತಕ್ಕೆ? ದ್ವಂದ್ವ ಯುದ್ಧ ಇನ್ನೊಬ್ರು ಎಂಟರ್ ಆಗಬಾರ್ದು. ನೋಡೋರಿಗೆ ಅನಿಸುತ್ತೆ ತಮ್ಮ ಸಾಯಿಲಿ ಬಿಡು, ನನಗೆ ರಾಜ್ಯ ಬರುತ್ತೆ ತುಂಬ ಕೂತರ ಅಲ್ಲ, ಆ ಉದ್ದೇಶ ಇಲ್ಲ. ಅದ್ರ ನಿಯಮದ ಪ್ರಕಾರ ಎಂಟರ್ ಆಗಬಾರ್ದು. ಈ ಬೌಲರು ಬ್ಯಾಟ್ಸ್ಮನ್ ಇರ್ತಾರೆ ಅಷ್ಟೇ, ಇನ್ನೊಬ್ರು ಯಾರೋ ಬಂದು ಏನೋ ಮಾಡೋಂಗಿಲ್ಲ. ಆಗ ಅವನಷ್ಟೇ ಇವನಷ್ಟೇ, ಬೇರೆ ಯಾರೂ ಎಂಟರ್ ಆಗಾಗಿಲ್ಲ. ಅದು ಖಾಲಿ ತಾಕತ್ತು, ಅದು ಪಕ್ಕ ಬಿಟ್ಬಿಡ್ತಾರೆ ಅಷ್ಟೇ. ಅವನು ಅಡ್ಡ ಕೂಡ ಇಡಬಾರ್ದು ಕಾಲು, ಅವನು ಅಂಪೈರು ಬಾಲ್ ಅಡ್ಡ ಇಡಬಾರ್ದು ಕಾಲನ್ನ.
ತಿಳಿತಿಲ್ಲ. ಎಲ್ಲ ನಿಯಮಗಳಿದೆ, ಅವ್ರಿಗೂ ನಿಯಮಗಳಿದೆ, ಇವರಿಗೆ ಅಷ್ಟೇ ಅಲ್ಲ ಅವರಿಗೆ ನಿಯಮಗಳಿದೆ. ಜಡ್ಜಸ್ಗೂ ನಿಯಮ ಇರೋದರಿಂದ ಅವ್ರು ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಇಷ್ಟ ಆಯ್ತು. ಖ್ಯಾತ್ಯಾದ್ಯರ್ಥಂ ಸ್ಪರ್ಧಯಾವ ಸತಾಂ ಜಲ್ಪ ಇತೀರ್ಯತೆ. ಇದೇನಂತ ಕರೀತಾರೆ ಇದನ್ನು? ಸಾಮಾನ್ಯ ಸಜ್ಜನರ ಮಧ್ಯೆನೇ ನಡೆಯೋದು. ಸಜ್ಜನರ ಮಧ್ಯೆನೇ ನಡೆದಾಗ ಅದು ಜಲ್ಪ ಕಥಾ. ನೆನಪಿಡಬೇಕು, ದುರ್ಜನರ ಪ್ರವೇಶ ಇಲ್ಲ, ಆದರೆ ಉದ್ದೇಶ ಮಾತ್ರ ಬೇರೆ ಇದೆ. ಸಜ್ಜನರ ಕಾಮನ್, ಇವೆಲ್ಲ ಲಿಸ್ಟ್ ಮಾಡಬೇಕು. ಆಮೇಲೆ ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಬಿಟ್ವೀನ್ ವಾದ ಆ್ಯಂಡ್ ಜಲ್ಪ, ಆಮೇಲೆ ಜಲ್ಪ ಆ್ಯಂಡ್ ವಿತಂಡ, ವಿತಂಡ ಆ್ಯಂಡ್ ಜಲ್ಪ, ಜಲ್ಪ ಆ್ಯಂಡ್ ವಾದ, ಎಲ್ಲ ಬುರ್ರಾಗಿ ತೊಗೊಳ್ಬಿಟ್ಟ ಕ್ಲಿಯರಾಗಿ ಬಂದುಬಿಡುತ್ತೆ. ಅದ್ರ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ. ಖ್ಯಾತ್ಯಾದ್ಯರ್ಥ ಆದಿ ಶಬ್ದದಿಂದ ಧನ ಇತ್ಯಾದಿಗಳು. ಅರ್ಥಂ ಸ್ಪರ್ಧಯಾವ ಸತಾಂ ಜಲ್ಪ ಇತೀರ್ಯತೆ. ಹಿಂದೆಲ್ಲ ಆ ರೀತಿ ಬಾಡಿ ನಡೀತಿತ್ತಂತೆ. ಈ ಪಂಡಿತರುಗಳ ಸಭೆ ಸಿಸ್ಟರ್ ಕರ್ಕೊಂಡು ಹೋಗೋದು ಪುಸ್ತಕಕ್ಕೋಸ್ಕರ. ಸಾಮಾನ್ಯವಾಗಿ ಸಭೆಗಳು ಅಂದರೆ ಉದ್ದೇಶ. ಅವರೇನು ಮಾಡ್ತಿದ್ರು, ಅವ್ರ ಪಂಡಿತರಲ್ಲಿ ಜಲಸ್ಸು. ಅವ್ರಿಗೆ ಪ್ರಶ್ನೆ ಕೇಳಿ ಸೋಲಿಸ್ಬೇಕು ಅಂಥೇಳಿ ಯಾವುದೋ ಪ್ರಶ್ನೆ ಕೇಳಿಬಿಡೋದು, ವಿದ್ಯಾರ್ಥಿಗೆ ಉತ್ತರ ಕೊಡೋದಿಲ್ಲ. ಕೆಟ್ಟ ಹೆಸರು ಯಾರಿಗೆ ಬರುತ್ತೆ ಈಗ? ಗುರುಗಳಿಗೆ. ಮರ್ಯಾದೆ ಕಡಿಬೇಕು ಅಂತೇಳಿ ಅವ್ರೇನು ಮಾಡ್ತಾರೆ, ಅವ್ರು ಕಾಯ್ತಿರ್ತಾರೆ ವೇತಿರಿಸೋಳಗೆ. ಈ ಗಲಾಟೆ ಇಲ್ಲೇ ಹೋಗ್ಬಿಡುತ್ತೆ ಕೊನೆಗೆ. ಬರ್ತಾ ಬರ್ತಾ ಅದು ಟ್ರೆಂಡ್ ಶುರುವಾಯಿತು. ಬೇರೆದೆಲ್ಲಂತ ಇರ್ತದೆ, ಅದರಿಂದ ಪಂಡಿತರ ಗುಂಪು ಶುರುವಾಯ್ತವೆ. ಈ ಪಂಡಿತರ ಗುಂಪು, ಆ ಪಂಡಿತರು, ಅವೆಲ್ಲ ಇರಬಾರ್ದು. ಇದ್ದ ತಕ್ಷಣ ಏನಾಗುತ್ತೆ, ಅಲ್ಲಿಗೆ ಜ್ಞಾನಕ್ಕೆ ಅಪಚಾರ ಆಗುತ್ತೆ. ದೊಡ್ಡ ಲಾಸ್ ಇರೋದು ಯಾರಿಗೀಗ? ಜ್ಞಾನಕ್ಕೆ. ಎಂದು ಹಾಗೆ ಆಗಬಾರ್ದು, ಅವಕಾಶನೇ ಕೊಡಬಾರ್ದು. ತಿಳಿತಾ? ಅದು ಗುಂಪುಗುಳಿತನ ಬಂದುಬಿಡುತ್ತೆ. ಆದರೆ ಲೌಕಿಕ ಮಚ್ಚು ಬೆಟರ್. ಲೌಕಿಕದಲ್ಲಿ ಸಾಮಾನ್ಯ ಇಂಥದ್ದೆಲ್ಲ ಬರೋದು ಕಡಿಮೆ. ಒಂದು ಡಿಸೆನ್ಸಿ ಕಳ್ಕೊಂಡ್ಬಿಡ್ತಾರೆ. ಎಲ್ಲರೂ ಅಂತ ಹೇಳೋದಿಲ್ಲ, ಒಂದು ಗುಂಪಿನಲ್ಲಿ ಹಾಗಾಗತ್ತೆ, ಆಗಬಾರ್ದು ಹಾಗೆ. ವಿತಂಡಾತು ಸತಾಮನ್ಯೈಹಿ. ಅವ್ರ ಉದ್ದೇಶ ಆ ಹುಡುಗ ಅಲ್ವೇ ಅಲ್ಲ. ಪರೀಕ್ಷೆ ಮಾಡ್ಬೇಕಾರೆ ಅವ್ನಿಗೆ ಪಾಠ ಹೇಳ್ಕೊಟ್ಟು ಬೇಷ್ಟು ಟಾರ್ಗೆಟ್ ಮಾಡಿರ್ತಾರೆ. ಅವನು ಮಧ್ಯೆ ಮಾತಾಡಬಾರ್ದು ಆತ. ಇವರು ಉತ್ತರ ಕೊಡೋಕೆ, ಅವ್ರು ಉತ್ತರ ಕೊಡೋಗಿಲ್ಲ. ಉತ್ತರ ಗೊತ್ತಿಲ್ಲ ಅಂದರೆ ಸರಿಯಾಗಿ ಹೇಳಿಲ್ಲ ಅಂತ ಆಗಬೇಕು. ಖ್ಯಾತ್ಯಾದ್ಯರ್ಥಂ ಸ್ಪರ್ಧಯಾವ ಸತಾಂ ಜಲ್ಪ ಇತೀರ್ಯತೆ. ಸಜ್ಜನರ ಸಾಮಾನ್ಯ ಸಜ್ಜನರ ಮಧ್ಯೆ ನಡೀತಕ್ಕಂಥದ್ದು. ಈಗ ವಿತಂಡ ಅಂತೇನೀಗ? ಸತಾಮನ್ಯೈಹಿ. ಅಲ್ಲಿ ಒಬ್ಬ ಸಜ್ಜನ, ಒಬ್ಬ ದುರ್ಜನ ಇರ್ತಾರೆ. ಇಬ್ಬರು ದುರ್ಜನರ ಮಧ್ಯೆ ನಡೆದರೆ ವಿತಂಡ ಅಲ್ಲ. ಇಬ್ಬರು ಸಜ್ಜನರ ಮಧ್ಯೆ ನಡೆದರೆ ಅಲ್ಲ. ಅಲ್ಲಿ ವಾದ ಆಗ್ಬೋದು ಅಥವಾ ಜಲ್ಪ ಆಗ್ಬೋದು. ವಿತಂಡ ಆಗಬೇಕಾದ್ರೆ ಆ್ಯಸ್ ಎ ರೂಲ್ ಏನಿರಬೇಕು? ಒಬ್ಬ ಅದರಲ್ಲಿ ಅಯೋಗ್ಯ ಇರಲೇಬೇಕು. ಇಬ್ಬರು ಯೋಗ್ಯರು, ಒಬ್ಬ ಯೋಗ್ಯ ಒಬ್ಬ ಅಯೋಗ್ಯ. ಯುದ್ಧ ಪಾಂಡವರು ಕೌರವರಲ್ಲಿ ಇಬ್ಬರು ಹೇಗಿದ್ದ ಅಪೋಸಿಟ್ ಆ ಥರ ಇರಬೇಕೆ ಹೊರತು ಹೇಗಿರಬಾರ್ದು? ಶಿವಲರಾವ್ ಅಸತಾಂ ಅಸತಾಂ ಮಧ್ಯೆ ಇಲ್ಲ, ಸತಾಂ ಸತಾಂ ಮಧ್ಯೆ ಇಲ್ಲ, ಸತಾಂ ಅಸತಾಂ ಎರಡು ಬರಬೇಕು. ಸತಾಂ ಅನ್ಯೈಹಿ. ಸತಾಂ ಒಂದು, ಅನ್ಯೈ ಒಂದು. ಆಚೆ ಎರಡರ್ಥ ಅವರ ಮಾಡಿದ್ದಾರೆ, ಸತಾಂ ಮತ್ತು ಅನ್ಯೈಹಿ. ಸತಾಂ ಅನ್ಯೈಹಿ ತತ್ವಮೇಷು ನಿಗೂಹಿತಂ. ಇದು ಸ್ವಾರಸ್ಯ ಅಂದರೆ ಎರಡರಲ್ಲೂ ಕೂಡ ತತ್ವ ಮುಖ್ಯ ಅಲ್ಲ. ಜಲ್ಪದಲ್ಲಾಗಲಿ ವಿತಂಡದಲ್ಲಾಗಲಿ ಏನು ಮುಖ್ಯ ಆಗೋದಿಲ್ಲ? ತತ್ವ ಮುಖ್ಯ ಅಲ್ಲ. ಏನು ಮುಖ್ಯ ಅಲ್ಲಿ? ವಿಷಯ ಮುಖ್ಯ ಹೊರತು ಇಲ್ಲಿ ದುಡ್ಡು ಎಲ್ಲದೂ ಹೇಳೋದು ಅಷ್ಟು ಬೇರೆ ಉದ್ದೇಶನೇ ಇಲ್ಲ ಅವರಿಗೆ. ಅದಕ್ಕೆಂತ ಟೈಮ್ ಹೇಳ್ತಾರೆ, ಹೇಳಿದ್ರೆ ಕೂತೋತಾಗ ಕೆಲಸ ಉದ್ದೇಶಪೂರ್ವಕ ತಪ್ಪು ಹೇಳ್ತಾರೆ. ಅವನು 19ನೇ ಗೀತೆ ಹೇಳಿದಾಗ ಆಗ ಅವನಿಗೆ ಗೊತ್ತವನಿಗೆ ತಪ್ಪು ಹೇಳಿದ್ದೀನಿ ಅಂಥೇಳಿ ಅವನು ಗುರುತಿಸಿಬಿಟ್ಟೆ. ಇವನು ಸೋತ. 19ನೇ ಇಲ್ಲ ಸುಳ್ಳು ಹೇಳ್ತಾ ಇದ್ದೆ, ಇವನು ಸೋತ. ಈಗ ಗುರುತಿಲ್ಲ, ಅವನು ಸೋತ. ಗುರುತಿಸ್ತೇ ಹೋಗ್ಬಿಟ್ರು. ಎಷ್ಟು ಇಂಪಾರ್ಟೆಂಟ್ ಅದು, ಗುರುತಿಸೋದು ಗುರುತಿಸದೇ ಇರೋದು. ಅವನು ಕೊನೆಯ ಯೋಚನೆ ಮಾಡೋದು, ಇನ್ನೇನು ಬೇರೆ ದಾರಿ ಇಲ್ಲ. ಏನಾದರೂ ಸುಳ್ಳು ಹೇಳಿಬಿಡೋಕೆ, ತಪ್ಪು ಹೇಳಿಬಿಡೋದು. ಬೈ ಚಾನ್ಸ್ ಅವ್ನು ಒಪ್ಕೊಂಡ್ಬಿಟ್ಟ, ನಾನು ಗೆದ್ದೆ. ಒಪ್ಕೊಳ್ದೆ ಹೋದರೆ ಹೋಯ್ತು. ಹೇಗಿದ್ದು ಸೋಲ್ತೀನಿ, ಒಂದು ಚಾನ್ಸ್ ತೊಡೋದು. ಅದಕ್ಕೆ ಪಾಕ್ಷಿಕ ಜಯ ಅಂತ ಕರೀ. ಪಾಕ್ಷಿಕ ಅಂದ್ರೇನು? ಇನ್ನು ಬೈ ಚಾನ್ಸ್ ಗೆದ್ದರು ಗೆಲ್ಬೋದು. ಇನ್ ಕೇಸ್ ಅಂಥ ಕೇಸಲ್ಲಿ ತಂತ್ರ ಮಾಡ್ತಾರೆ. ಅದು ಭಾರಿ ಹುಷಾರಾಗಿರ್ಬೇಕಲ್ಲಿ. ಸಾಮಾನ್ಯವಾಗಿ ಇದರಲ್ಲೇ ತುಂಬ ವಿಷಯ ಹೇಳ್ತಾರೆ ಬಗ್ಗೆ, ಆಮೇಲೆ ಗೊತ್ತಾಗುತ್ತೆ. ಇಷ್ಟು 3 ಕ್ಲಾಸಿಫಿಕೇಷನ್ ಅರ್ಥ ಆಯ್ತು ಈಗ. ವಾದ ಅಂದ್ರೇನು, ಜಲ್ಪ ಅಂದ್ರೇನು, ವಿತಂಡ ಇವತ್ತು ನಡೆಯುತ್ತೆ. ಸಾಮಾನ್ಯ ಏನಾಗಿರುತ್ತೆ ಅದು? ಅಲ್ಲ, ಏನೂ ಅಲ್ಲ ಅದು. ಯಾತಕ್ಕೆ ಅಲ್ಲಿ ಜಡ್ಜೇ ಇಲ್ಲ. ಫಸ್ಟು ಜಡ್ಜೇ ಇಲ್ಲ. ಕತೆ ವೇಸ್ಟ್ ಆಫ್ ಟೈಮ್ ಇದ್ದ ಇಲ್ಲ. ತೀರ್ಮಾನ ಅದು ಸರಿ ಹೇಳಿದರೂ ಬೆಲೆ ಇಲ್ಲ, ಅದಕ್ಕೆ ತಪ್ಪು ಹೇಳಿದರೂ ಬೆಲೆ ಇಲ್ಲ. ಹೀಗಾಗಿ ದಸ್ಯವಾಗದೇ ಇಲ್ಲ, ಆಗಬಾರ್ದು. ಅದರಿಂದ ಏನಾಗುತ್ತೆ, ನೋಡೋರಿಗೆ ಏನು ಅನಿಸುತ್ತೆ? ಅದರಿಂದ ಒಳ್ಳೆಯವರು ಸೋತರು ಅಂತ ಕೆಟ್ಟವ್ರು ಗೆದ್ದರು ಆ ರೀತಿ ತಿಳ್ಕೊಂಡ್ಬಿಡ್ತಾರೆ. ಹಾಗಾಗ್ಬೋದು. ನೀವು ಕೂಗಿದವನೇ ಜಾಸ್ತಿ. ಈಗ ಮೈಕ್ ಸಿಕ್ಕೊಂಡು ಹೇಳ್ಕೊಂಡ್ಬಿಟ್ಟಾದ್ರೆ ಅವ್ನು ಗೆದ್ದಾಗ ಲೆಕ್ಕ. ಇನ್ನೊಬ್ರಿಗೆ ಕೊಡೋದೇ ಇಲ್ಲ ಅವ್ರು. ಅಲ್ಲಿ ಹಾಗಲ್ಲ, ಸಿಸ್ಟಮೆಟಿಕಾಗಿ ಮಾತಾಡಬೇಕು. ಇವ್ರ ಚಾನ್ಸ್, ಇವರೇ ಬೇರೆಯವ್ರು ಮಾತಾಡೋಗಿಲ್ಲ. ಅವ್ನು ಮತ್ತೆ ಉತ್ತರ ಕೊಟ್ಟ ಮಧ್ಯೆ ಮಾತಾಡೋಗಿಲ್ಲ. ಮತ್ತು ಏನು ಹೇಳಿದ ಮೇಲೆ ಒಂದು ವಿಷಯ ಹೇಳ್ತಾನೆ, ಒಂದು 5 ನಿಮಿಷ ಹೇಳ್ತಾನೆ. ಇವನು ಉತ್ತರ ಕೊಡೋನು ಫಸ್ಟು ಇದರಲ್ಲಿ ವಾದದಲ್ಲ, ಜಲ್ಪದಲ್ಲಿ ಅದು ಅನುವಾದ ಮಾಡಬೇಕು. ಫಸ್ಟ್ ಅವನು ನೀವು ಹೇಳಿದ್ದು ಹೀಗೆ ತಾನೇ ಅಂಥೇಳಿ ಅವನು ಹ್ಞೂ ಅನ್ಬೇಕು. ಆಮೇಲೆ ಉತ್ತರ ಕೊಡಬೇಕು. ನಾನು ಹಾಗೆ ಹೇಳಿಲ್ಲ ಅಂದರೆ ತಪ್ಪು ಅನುವಾದ ಮಾಡಿದಾಗ ಲೆಕ್ಕ.
ಅವನು ಸೋತ, ಅನುವಾದ ಮಾಡ್ಬೇಕಾದ್ರೆ ಸೋತ ಅಂತ ಅರ್ಥ. ತುಂಬ ರೂಲ್ಸ್ ಇರುತ್ತೆ ಅದರಲ್ಲಿ. ರೆಕಾರ್ಡಾಗಿ ಹಿಂದೆಲ್ಲ ನಡೆದಿದೆ ಸತ್ಯನಾರಾಯಣ ಅಲ್ಲಿವರೆಗೆ. ಆಮೇಲೆ ಅದು ಕಡಿಮೆ ಆಗಿಬಿಟ್ಟಿತ್ತು. ಇಬ್ಬರು ಕೂಡ ಮಾಡಿ ಜಡ್ಜಸ್, ಆ್ಯಕ್ಚುಯಲ್ ಜಡ್ಜಸ್ಸೇ ಕರಿತಿದ್ರು ಅಲ್ಲಿಗೆ, ರಿಯಲ್ ಜಡ್ಜೇ ಬರ್ತಿದ್ರು ಅಲ್ಲಿಗೆ. ಎಲ್ಲ ಕೇಳಬೇಕು. ಅದರಲ್ಲಿ ಕೂಡ ಅವರು ಸಮಸ್ಯೆ ಬಂದರೆ ಇನ್ನೊಬ್ರು ಕನ್ಸಲ್ಟ್ ಮಾಡಿ ಹೇಳಬೇಕು. ಅದೆಲ್ಲ ಮುಂದೆ ಹೇಳ್ತಾರೆ. ಸೆಕೆಂಡ್ ಜಡ್ಜ್ಮೆಂಟ್ ಅದು ಇಬ್ಬರದ್ದು ರೆಕಾರ್ಡ್ ಆಗಿ ಇಬ್ಬರು ಸೈನ್ ಮಾಡ್ತಾರೆ, ಆಮೇಲೆ ಸಿಗ್ನೇಚರ್ ಹಾಕ್ತಾರೆ, ಆಮೇಲೆ ಘೋಷಣೆ ಮಾಡ್ತಾರೆ ಯಾರು ಗೆದ್ದರು ಯಾರು ಸೋತರು ಅಂತೇಳಿ. ಇಷ್ಟೆಲ್ಲ ನಡೆದರೆ ಅದು ಸಿಸ್ಟಮೆಟಿಕ್. ಈಗ ಅದು ಬರ್ತಾ ಬರ್ತಾ ಹೊರಟೋಯ್ತು. ಯಾಕೆ? ಔಟ್ಡೇಟೆಡ್ ಆ ಲೆಕ್ಕದಲ್ಲಿ. ಅದು ತಪ್ಪಲ್ಲ. ಬಟ್ ಇದು ಮಾಡೋದ್ರಿಂದ ಏನಾಗುತ್ತೆ, ಸುಮ್ಮನೆ ಮಾಡೋದ್ರಿಂದ ಏನಾಗುತ್ತೆ, ಜನಗಳಿಗೆ ಇದು ಯಾವುದೂ ಗೊತ್ತಿಲ್ಲ, ಅದರಿಂದ ಏನು ತಿಳ್ಕೊತಾರೆ ಅವರು. ಭಾರಿ ಗಟ್ಟಿಯಾಗಿ ಮಾತಾಡ್ತಾರೆ, ಚೆನ್ನಾಗಿ ಅವರೇ ಗೆದ್ದರು ಬಹುಶಃ ಅಂತ ಹೇಳಿಬಿಟ್ಟು ಸತ್ತವನು ಪಾಪ ಸುಮ್ಮನೆ ಮೆಲ್ಲಿಗೆ ಹೇಳಿರ್ತಾರೆ, ಇವ್ನು ಸೋತಾಗ್ಲೆಕ್ಕ ಡೆಸ್ಟಿ ಇವ್ರು ಮಾಡಿಬಿಡ್ತಾರೆ ಡೆಸಿಷನ್. ಹಾಗಾದ್ರೆ ಅವರಿಗೆಲ್ಲ ಕೂತವರೇ ಜಡ್ಜಸ್ ಆಗಿಬಿಡ್ತಾರೆ. ಹಾಗಾಗಬಾರ್ದು. ಮತ್ತು ಸಾಮಾನ್ಯರಿಗೆ ಕನ್ಫ್ಯೂಷನ್ ಆಗುತ್ತೆ. ಗೊತ್ತಾ, ಇವತ್ತು ಅಂಥದ್ದು ನಡೆದೇ ತುಂಬ ಜನಕ್ಕೆ ಒಂದು ಅಪಖ್ಯಾತಿ ಬರಾಗಾಯ್ತು. ಹಿಂದೆಲ್ಲ ಆಗಲಿಲ್ಲ. ಜಡ್ಜ್ ಹಾಕ್ಬೇಕಾದ್ರೆ ಅವನೇ ಒಪ್ಕೊಳ್ಳೋದು. ಅವ್ರು ಒಪ್ಕೊಳ್ಳೋ ಕೇಸ್ ಆದರೆ ಜಡ್ಜೇ ಬೇಕಿಲ್ಲ, ಜಡ್ಜ್ ಪ್ರಶ್ನೆ ಬಂದಿಲ್ಲ. ಅಕಸ್ಮಾತ್ ಇದ್ದ ನೋ ಪ್ರಾಬ್ಲಮ್. ಯಾರು ಕೂತಿದ್ರು ಮಾತಾಡ್ತಿದ್ರು, ಪ್ರಶ್ನೆ ಸರಿ ಗೊತ್ತು ಸರಿ ಅವರು ಗುಡ್ ಅಂದರು ಅಷ್ಟೇ. ಅದು ಲೆಕ್ಕ ಇಲ್ಲ. ಉತ್ತರ ಒಪ್ಕೊಳ್ಳೋದು ಮುಖ್ಯ. ಆದ್ದರಿಂದ ಜಡ್ಜ್ ಕರೆಕ್ಟ್ ಅಂತ ಹೇಳಿದ್ರು ಉಪಯೋಗ ಇಲ್ಲ. ಇನ್ನೂ ಕನ್ವಿನ್ಸ್ ಆಗಿಲ್ಲ. ಅವನು ಹೇಳಿದ, ಜಡ್ಜು ಸೇರಿದ, ಸರಿಯಾಗಿ ಹೇಳಿದ, ಇವನು ಒಪ್ಪಿಗೆ ಆಗಿಲ್ಲ ಇನ್ನೂ ಕೂಡ. ಯಾರಿಗೆ? ಶಿಷ್ಯನಿಗೆ ಅಥವಾ ಪ್ರಶ್ನೆ ಕೇಳಿದವನಿಗೆ. ಅವಾಗೇನು ಅಂದ್ರೆ ಏನೇ ಇಷ್ಟ ಹೇಳಿದ್ದಾರೆ ಒಪ್ಕೊ ಅಂತ ಹೇಳಬಾರ್ದು. ಇದು ಯಾವನೇ ಸಂಬಂಧಪಟ್ಟಿದ್ದ ವಿಚಾರ? ಪ್ರಶ್ನೆ ಕೇಳಿದವನು ಸಮಾಚಾರ. ಯಾರಿಗೋ ರೋಗವಾಸಿಯಾಗಿ ಯಾರೋ ಬಿಲ್ ಮಾಡೋಂಗಿಲ್ಲ. ಯಾರಿಗೆ ರೋಗ ಬಂದಿರುತ್ತೋ ಅವನಿಗೂ ರೋಗವಾಸಿ ಆಗಬೇಕೆ ಹೊರತು ಇನ್ನೊಬ್ಬರು ಬಂದು ಯಾರು ಹೇಳಿದರೆ ಸಾಧ್ಯ ಇಲ್ಲ. ಇದು ರೋಗ ದೇಹದ್ದು, ಪ್ರಶ್ನೆ ಮನಸ್ಸಿಂದು. ಯಾರಿಗೆ ರೋಗ ಇದೆ ಅವ್ನಿಗೆ ಔಷಧಿ ಕೊಡಬೇಕು, ಅವ್ನು ವಾಸಿ ಆಗಬೇಕು. ಯಾರಿಗೆ ಡೌಟ್ ಇದೆ ಅವ್ನು ಪ್ರಶ್ನೆ ಕೇಳಬೇಕು, ಅವ್ನಿಗೆ ಸಮಾಧಾನ ಸಿಗಬೇಕು. ಆದ್ದರಿಂದ ಉಳಿದವರಿಗೆ ಪ್ರವೇಶನೇ ಇಲ್ಲ. ಅದು ಬೈ ಚಾನ್ಸ್ ಇದ್ದರೆ ನೋ ಪ್ರಾಬ್ಲಮ್ ಅಷ್ಟೇ ಹೊರತು ಅವ್ರ ತೀರ್ಮಾನ ಮುಖ್ಯ ಅಲ್ಲೇ ಅಲ್ಲ, ಇವೊಂದೇ ತೀರ್ಮಾನ ಆಗಬೇಕು. ಇದು ಒಂದು ಸ್ಟೇಜ್ ಆಯ್ತು. ಈಗ ಉಳಿದಿದ್ದು ನಾಳೆ. ಹಾಂ ಹೌದು. ವಿಷಯ ಯಾವುದೋ ಒಂದು ವಿಷಯ ಬರ್ತಾನೆ, ಅವ್ನು ಗೆದ್ದು ಬಿಡ್ತಾನೆ ಎಷ್ಟೋ ಸಲ ಅವರು. ಯಾವುದೋ ಒಂದು ವಿಷಯ ತರ ದೇವರಿಲ್ಲ ಅಂತಲೇ ಬರ್ತಾನೆ ಅವನು. ಇವನು ದೇವರಿದ್ದಾನೆ ಅಂತ ನಾಸ್ತಿಕ. ಇವನು ಒಳ್ಳೆಯವನು ಇದೆ, ಅವ್ನು ದೇವರು, ಅವ್ನು ಪವರ್ಫುಲ್ ಇದ್ದಾನೆ, ಚೆನ್ನಾಗಿ ಮಾತ್ರ ಸೋತು ಬಿಡ್ತಾರಾಗ. ಸರಿಯಾದ ಪ್ರಶ್ನೆ ಬಿಡ್ತಾರೆ. ಎಷ್ಟೋ ಥರ ಹಾಗಾಗಿದೆ. ಉತ್ತರ ಅವ್ನು ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತಾನೆ, ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಅವಾಗ ಅವರೇ ಗೆದ್ದಾಗ ಲೆಕ್ಕ. ಅದೆಲ್ಲ ಮುಂದೆ ಹೇಳ್ತಾರೆ ಏನೇನಾಗುತ್ತೆ ಅಂತ. ತುಂಬ ಇನ್ನೂ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ ಈಗ. ಸೊ 3 ವಿಧ ಕಥಾ ಇದೆ. ಅವ್ರ ಲಕ್ಷಣ ಏನೋ ಮತ್ತು ಎಲ್ಲಿ ಯಾವುದಕ್ಕೆ ವ್ಯತ್ಯಾಸ ಇದೆ ಅಷ್ಟು ತಿಳ್ಕೊಂಡ್ಬಿಟ್ರೆ ಮುಂದೆ ಏನೇನಾಗಬೇಕು ಎಲ್ಲ ಹೇಳ್ತಾ ಹೋಗ್ತಾರೆ. ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಆಗ ನಮಗೆ ಯಾವುದೇ ವಾಕ್ಯಾರ್ಥ ಮಾಡಬೇಕಾದ್ರೆ ಎಲ್ಲದಕ್ಕೂ ಒಂದು ಗೈಡ್ಲೈನ್ಸ್ ಇರ್ತದೆ. ಮುಕ್ಕಾಲು ಪಾಲು ಓದೋದೇ ಇಲ್ಲ ಅದು. ಈ ಪುಸ್ತಕ ಟೆಕ್ಸ್ಟೇ ಮಾಡೋದಿಲ್ಲ. ಆದ್ದರಿಂದ ಮುಂದೆ ಅವ್ರಿಗೆ ಇದು ಮಾಡೋಕ್ಕೆ ಬರೋದಿಲ್ಲ ಲೈಫ್ನಲ್ಲಿ. ಈ ಬರವಣಿಗೆ ಕೂಡ ಹಾಗೇನೆ. ಬರವಣಿಗೆ ವಾದಕಥಾ ಇದ್ದಾಗಿರ್ಬೇಕು. ಲೇಖನ ಬರೀತಾರೆ. ಅದು ಎದುರಿಗೆ ಯಾರೂ ಇಲ್ಲ. ಈಗ ಎದುರಿಗೆ ಯಾರೂ ಇಲ್ಲ. ಬಟ್ ಓದೋರು ಏನಾಗಬೇಕು? ಓದೋರಿಗೆ ಏನಾಗಬೇಕದು? ಕನ್ವಿನ್ಸ್ ಆಗಬೇಕು. ಅವಾಗ ಅದು ವಾದಕಥಾ ಇದ್ದಾಗಲೇ. ಆ ಕಾಲಕ್ಕೆ ಏನೋ ಬರದೆ ಮುಗಿದೋಯ್ತು. ಯಾರೋ ಕೇಳಿದ್ರು ಬರ್ಕೊಟ್ಟೆ, ದುಡ್ಡು ಕೊಟ್ಟ, ಮುಗಿದೋಯ್ತು ಕಥೆ. ಅದಾಗಬಾರ್ದು. ತಪ್ಪು. ತತ್ವನಿರ್ಣಯ ಆಗಬೇಕಾದ್ರೆ ಯಾವುದೋ ವಿಷಯ ಬರ್ಕೊಡ್ಲಿಕ್ಕೆ ಕೇಳಿದರು, ಆ ವಿಷಯ ಇವನಿಗಿನ್ನೂ ಗೊತ್ತಾಗಿಲ್ಲ ಅಂದರೆ ತನಗೆ ಕನ್ವಿಕ್ಷನ್ ಇಲ್ಲ, ಬರೆಯಲ್ಲ ಅಂತ ಹೇಳಬೇಕು ಅಷ್ಟೇ ಹೊರತು ಏನೋ ಬರೆದು ಬಿಟ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಾರ್ದು. ತುಂಬ ತಪ್ಪದು. ಜೊತೆ ಗೊತ್ತಿಲ್ಲದ ಡಾಕ್ಟ್ರಾಗಿ ಬೇರೆ ಕಡೆ ರೆಕಮೆಂಡ್ ಮಾಡ್ತಾರಲ್ಲ, ಹಾಗೆ ಸಂಬಂಧಪಡ್ತಿದ್ದ ವಿಷಯ ಆದಾಗ ಅದ್ರ ಬಗ್ಗೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಇಲ್ಲ. ಈ ಸರಿಯಾಗಿ ಕಥಾಲಕ್ಷಣ ಓದಿಬಿಟ್ರೆ ಇದು ತುಂಬ ಭಾರಿ ಹೆಲ್ಪ್ಫುಲ್ಲಾಗಿರೋದು ತಿಳಿತಾ. ಆಗ ಮಹಾಭಾರತ ಆತ್ಮರಣಿ ಅರ್ಥ ಆಗುತ್ತಾಗ. ತತ್ರ ಸರ್ವ ಜಗದೇಕ ಸಂಗಮೆ ತತ್ವನಿರ್ಣಯ ಕಥಾ ಬಭೂವಿರೆ ಪ್ರಾಸ್ತಿಕೋತ್ರ ಪರಿಪೂರ್ಣ ಚಿದ್ಘನಃ ವ್ಯಾಸ ಏವ ಭಗವಾನ್ ಬಭೂವ. ನಿರ್ಣಯದಲ್ಲಿ ಹೇಳ್ತಾರೆ ರಾಷ್ಟ್ರೀಯಾಗದ ಸಭಾಮಂಟಪದಲ್ಲಿ ತತ್ವನಿರ್ಣಯ ಕಥೆಗಳು ನಡೆದವು ಅಂದರೆ ವಾದ ಕಥೆಗಳು ನಡೆದವು ಅಂತ ಹೇಳಿದ್ದೆ. ಬೇರೆದಕ್ಕೆ ಅವಕಾಶ ಇಲ್ಲ ಅಲ್ಲಿ. ಅದು ಆ ಸಭೆಗೆ ಯಾತಕ್ಕೆ ಹೋಗೋದು ಗೊತ್ತು. ಯಾವುದೇ ಸಭೆಯಲ್ಲಿ ಮೊದಲು ಏನಾಗಬೇಕು, ಯಾವುದೇ ಕಾರ್ಯಕ್ರಮ ಇರಲಿ, ಫಸ್ಟ್ ಏನಾಗಬೇಕು, ಅದರಲ್ಲಿ ಒಂದು ವಾದಕಥೆ ನಡಿಬೇಕು. ವಾದಕಥೆ ಬರೀ ಉಪನ್ಯಾಸ ಮಾಡೋದು ಅದು ವಾದಕಥೆನೇ. ಅಷ್ಟು ಜನ ಕೂತಿದ್ದಾರೆ ಕೇಳೋರು, ಅವ್ರಿಗೇನಾಗಬೇಕು? ಅರ್ಥ ಆಗಬೇಕು. ಮಧ್ಯೆ ಪ್ರಶ್ನೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಬೇಕು ಅವರು. ಅಲ್ಲಿ ಮುಗಿದ ಕಥೆ ನಾವು ಹೇಳಿದೆ ಹೊರಟೆ ಅಂತ ಹೇಳಬಾರ್ದು. ಯಾರು ಕೇಳಲಿಲ್ಲ ನೋ ಪ್ರಾಬ್ಲಮ್. ಕೇಳಿದಾಗ ಏನು ಮಾಡಬೇಕು? ಅದಕ್ಕೆ ಅದು ಯಾವುದೋ ಹೇಳಿದ್ರೆ ಕೊಟ್ಟು ಎಲ್ಲಿದೆ ಹೇಳಿದ್ರೆ ಕೇಳಿದ್ರೆ ಹೇಳಬೇಕು, ಜವಾಬ್ದಾರಿ ಇದೆ. ಹಾಗೆ ಹೇಳೋದಿರೋದಿಲ್ಲ. ಬರೆದವನಿಗೂ ಅದು ಬರೆಯೋದು ಒಂದಷ್ಟಿಂದ ವಾದಕಥಾ ಫಾರಂ ಅದು. ಅರ್ಥ ಆಯ್ತಾ? ಆಚಾರ್ಯ ಸರ್ವಮೂಲ ಪೂರ್ತಿ ಏನವೋ ವಾದಕಥಾ. ಜೈತಿರ್ದು ಎಲ್ಲ ಗ್ರಂಥಗಳು ಏನವೋ ವಾದಕಥಾನೆ. ಜ್ಞಾನಿಗಳು ಯಾರೇ ಬರೆದ್ರೂ ಕೂಡ ಅದು ತತ್ವನಿರ್ಣಯಕ್ಕೋಸ್ಕರ ಬರೀತಾರಾದ್ದರಿಂದ ಅದು ಓದೋರಿಗೆ ತತ್ವನಿರ್ಣಯ ಆಗೋದ್ರಿಂದ ವಾದಕಥಾ ಪ್ರೋಸೆಸ್ಸಲ್ಲೇ ಇರಬೇಕು.
ಬಟ್ ಯಾತಕ್ಕೆ ವಾದಕಥ ಅಂತ ಕರೆಯೋದಿಲ್ಲ ಅಂದರೆ ಸಾಮಾನ್ಯ ವಾಕ್ಯ ವಿದ್ವತ್ಕರ್ತೃಕ ವಿಚಾರಗೋಚರ ವಾಕ್ಯ ಪ್ರಬಂಧ ಅಂತ ಹೇಳಿದ್ರಿಂದ ಅದು ಟೆಕ್ನಿಕಲಿ ಕರಿಬಾರ್ದು ಅಷ್ಟೇ ಹೊರತು ಆ್ಯಕ್ಚುಯಲ್ ಏನದು ವಾದಕಥನೇ ಆ ಗುಂಪಿಗೆ ಸೇರಿಸ್ಬೇಕಾದ್ರೆ ರೈಟಿಂಗ್ ವಾದಕಥ ಅಷ್ಟೇ. ಇದು ವೋಕಲ್ ಅದು ಓರಲ್ ಆದರೆ ಅದು ರೈಟಿಂಗ್ ಅಷ್ಟೇ ವ್ಯತ್ಯಾಸ. ಅಷ್ಟಿರಲಿ. ನಾಳೆ ದಿವಸ ಮುಂದಿನ ಭಾಗ ಇದೆ. ಹಾಂ ಹಾಂ ವಾದಕ ಪ್ರಶ್ನೆ ಕೇಳಕ್ಕೆ ಬರ್ತಾರೆ ಯಾವುದೋ ಒಂದು ಒಬ್ಬನೇ ಬಂದಿರೋದು ಯಾರೂ ಬಂದೇ ಇಲ್ಲ. ಜಡ್ಜ್ ಹೆಸರು ಕರ್ಕೊಂಬಂತ ಹೇಳುವಾಗ ಇನ್ನೊಬ್ಬರು ಕರ್ಕೊಂಬ ಅಂತಲೂ ಹೇಳಬಾರ್ದು. ಪ್ರಶ್ನೆ ಕೇಳ್ದ ಉತ್ತರ ಕೊಟ್ಟ ಬೋದು ಒಂದು ನಿಮಿಷದಲ್ಲಿ ಅವ್ನು ಪ್ರಕ್ಕಂತ ಉತ್ತರ ಕೊಟ್ಟ. ಈ ಶ್ಲೋಕ ಇಲ್ಲಿದು ಅಂತ ಕೇಳಿದ ಅಷ್ಟೇ. ಗೀತಾದ್ದು ಅಂತ ಹೇಳಿದ, ಮುಗಿದೋಯ್ತು ಅಷ್ಟೇ, ವಾದಕತೆ ಕ್ಲೋಸ್. 5 ನಿಮಿಷ ಕೂಡ ಆಗಲಿಲ್ಲ, ತಕ್ಷಣ ಮುಗೀತು. ಅದು ಟೈಮಿಂಗ್ಸ್ ಇಲ್ಲ ಅದಕ್ಕೆ. ಔಟ್ ಆಗಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಔಟ್ ಆಗ್ಬೋದು, ಗೊತ್ತಾಯ್ತಾ? ಫ್ರ್ಯಾಕ್ಷನ್ ಸೆಕೆಂಡ್ 6 ಹೊಡಿಬೋದು ಅವರು. ಅದರಿಂದ ಇದಿಲ್ಲ ಅದಕ್ಕೆ ಟೈಮಿಗೆ ಏನು ಇದಕ್ಕೆ ಟೈಮ್ ಫಿಕ್ಸ್ ಮಾಡ್ತಾರೆ ಇದಕ್ಕೆಲ್ಲ. ಜಲ್ಪವಿದ ಟೈಮ್ ಬೌಂಡ್ ಅದು 3 ತಾಸು ಅದರಲ್ಲೇ ಮಾತಾಡಬೇಕು ಅವನು. ಆಮೇಲೆ ಇಲ್ಲ ಅವ್ರು ಆ ಟೈಮ್ನಲ್ಲಿ ನಿರ್ಣಯ ಆಗಲಿಲ್ಲ ಅಷ್ಟೇ, ಅವ್ರು ಉಪಯೋಗ ಮಾಡಲಿಲ್ಲ, ವೇಸ್ಟ್, ಡ್ರಾ ಇದ್ದಾಗ. ಮತ್ತು ನಾಳೆ ಗಿಡಗೆ ಅಂತ ಅವರಾಗಿ ಒಪ್ಕೊಂಡ್ರೆ ಆಗ್ಬೋದು, ಎಲ್ಲೋದ್ರೆ ಇಲ್ಲ. ಅವ್ರು ಬರ್ತಾರಲ್ಲ ಆಚಾರ್ಯ ಬಗ್ಗೆ ವಾದಿಸಿಂಬ ಬುದ್ಧಿಸಾಗರ ಬಂದರು, ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ. ನಾಳೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿದರು. ಆಚಾರ್ಯ ಏನು ಮಾಡಿದ್ರಾಗ ಈಗಲೇ ಆಗಲಿ ಅಂತ ಹೇಳಿದರು. ಹೊತ್ತಾಗಿದೆ, ಏನು ಪರವಾಗಿಲ್ಲ, ಅದು ಜನಗಳೇ ನಾವು ಕೂತಿದ್ದೇವೆ ಅಂದರು. ಇಲ್ಲೇ ನಾಳೆನೇ ಆಗಲಿ ಅಂತ ಹಠ ಹಿಡಿದ್ರು. ಇಲ್ಲೇ ನಾಳೆನೇ ಆಗಲಿ ಅಂದರು. ಗೊತ್ತಾಯ್ತು ಜನಗಳಿಗೆ ಆಗಲಿ, ಅವ್ರಿಗೆ ಉತ್ತರ ಗೊತ್ತಿಲ್ಲ ಅಂತೇಳಿ. ಬೆಳಿಗ್ಗೆ ನೋಡಿ ನಾಪತ್ತಿ ಇಲ್ಲೇ ಇಲ್ಲ ಅವರು. ತೌ ನಿಶ್ಚಿಕಾಯಾತ ನಿಶಾಪಲಾಯನ ಇವೆಲ್ಲ ನಡೆಯುತ್ತೆ. ಇದು ಟೈಮ್ ಬೌಂಡ್ ಅಲ್ಲ ವಾದಕಥ. ನಾನು ಮತ್ತೆ ಮುನ್ನೋರ್ಸ್ ಬರ್ತೀನಿ ಅವಾಗ ಕೇಳ್ತೀನಿ ಅಂತ ಹೇಳ್ಬೋದು ಏನು ಬೇಕಾದ್ರೆ. ಇವರಿಗೆ ಮತ್ತೆ ಬರೋದು ಕಡಿಮೆ, ನಾನು ಎಲ್ಲೋ ಬಂದಿದ್ದೆ, ನೆಕ್ಸ್ಟ್ ಟೈಮ್ ಬಂದಾಗ ಕೇಳ್ತೀನಿ ಹೇಳ್ಬೋದು. ಈಗಲೇ ಕೇಳ್ಬಿಡು ಹಾಗೆಲ್ಲ ಹೇಳಬಾರ್ದು. ಅವ್ರು ಅಲ್ಲಿಗೂ ಒಪ್ಪೆ ಆಗಲಿಲ್ಲ, ಬಿಟ್ಬಿಡು, ಪ್ರೋಸ್ ಮಾಡೋಕ್ಕೆ ಹೋಗಬಾರ್ದು ಅವ್ನಿಗೆ. ಯಾಕೆಂದರೆ ಅವನಿಗೆ ಕೆಪಾಸಿಟಿ ಇಲ್ಲ ಕೆಲವು ಸಲ. ಒಪ್ಪಿಗೆ ಆಗಲಿಲ್ಲ ಅಂತಾನೆ ಅವನು ಬೈಯೋದು ಏನೂ ಮಾಡಬಾರ್ದು ಅವನನ್ನು. ಯಾತಕ್ಕೆ? ಅವ್ನು 2 ಕಾರಣಕ್ಕೆ ಸರಿಯಾಗಿ ಅವನು ಕಾರಣ ಕೊಟ್ಟು ಹೇಳಿದ ಸರಿ, ನನಗೇನು ಗೊತ್ತಾಗ್ತಾ ಇಲ್ಲ, ಯಾಕೋ ಮನಸ್ಸು ಒಪ್ತಾ ಇಲ್ಲ ಅಂತ ಹೇಳ್ಬೋದು. ನನಗೇನು ಗೊತ್ತಾಗ್ತಾ ಇಲ್ಲ, ಮನಸ್ಸು ಯಾಕೋ ಒಪ್ತಾ ಇಲ್ಲ ಅಂತ ಕೇಳಿದರೆ ಸರಿ ಯೋಚನೆ ಮಾಡೋ ಅಂತ ಹೇಳಬೇಕೆ ಹೊರತು ಅವನ್ನ ಶಿಕ್ಷೆ ಅಂತ ಏನೂ ಇಲ್ಲ. ಅದಕ್ಕೆ ಶಿಕ್ಷೆನೇ ಇಲ್ಲ ಅದರೊಳಗೆ. ಶಿಕ್ಷೆ ಬರೋದು ಯಾವಾಗ ಅಂದರೆ ಸರಿಯಾಗಿ ಉತ್ತರ ಕೊಟ್ಟು ಎಲ್ಲ ಆಗಿಬಿಟ್ಟಿದೆ, ಸುಮ್ಮನೆ ಪ್ರತಿಷ್ಠೆಗೋಸ್ಕರ ಪ್ರಶ್ನೆ, ಅದು ಹೋಯ್ತು, ಅದು ಮೋಸ. ಅದಕ್ಕೆಲ್ಲ ಅವಕಾಶ ಇರಬಾರ್ದು. ಹಾಂ 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 ಯಾರಿಗೆ? ಇಲ್ಲ 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 ಅವ್ರು ಮೊದಲು ಏನು ಮಾಡಿದ್ರು, ಆಚಾರ್ಯಗಂತ ಓದಿದ್ರು. ಅವ್ರಿಗೆ ಅರ್ಥ ಆಗಿತ್ತು, ಇದು ಭಾರಿ ಒಳ್ಳೆಯ ವಿಷಯ ಅಂತ ಅರ್ಥ ಆಗಿತ್ತು. ಅವ್ರಿಗೆ ಕೆಲವು ಡೌಟ್ಸ್ ಇದ್ದು ಕ್ಲಿಯರ್ ಮಾಡ್ಕೋಬೇಕಾಗಿತ್ತು, ಅದಕ್ಕೆ ಬಂದರು ಅಷ್ಟೇ. ಅದು ನಾನು ಮಿರುಶ್ಚ ಕೃತಿ ಕುರುತೆ ಖಿಲಂ ಸಾಹಸಾನ ಆದದೆ ಪೂರ್ತಿ ಇದಾಯಿತು ಅವರಿಗೆ. ಆದರೂ ಕೂಡ ಇನ್ನೊಂದು ಕೆಲವು ಪ್ರಶ್ನೆಗಳಿದೆ, ಅದನ್ನು ಕೇಳಿಬಿಟ್ಟು ನಿಶ್ಚಯ ಮಾಡಿಕೊಂಡು ಶಿಷ್ಯರಾಗಬೇಕು ಬಂದರೆ ಹೊರತು ಅವ್ರ ಉದ್ದೇಶ ಏನಿರಲಿಲ್ಲ, ಇದಿರಲಿಲ್ಲ. ಅವ್ರಿಗೆ ಆ ಪುಸ್ತಕ ನೋಡೋದು ಗೊತ್ತಾವ್ರಿಗೆ ಅಂತ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವರಿಗೆ, ಸರಿ ಇದೆ ಅಂತ ಗೊತ್ತಾಯಿತು ಅವರಿಗೆ. ಆಗಲೇ ಕೆಲವು ಕ್ಲಾರಿಫಿಕೇಷನ್ ಬೇಕಿತ್ತು ಅಷ್ಟೇ, ಅದನ್ನು ಕೇಳ್ಕೊಂಡು ತೊಗೊಂಡ್ರು ಅಷ್ಟೇ. ಅದಕ್ಕೆ ಪ್ರಿಪ್ರೇಷನ್ಗೆ ಗ್ರಂಥ ಓದಿದ್ರು ಫಸ್ಟ್ ಅವರು. ಅವರು ತಮ್ಮನೇ ಲೈಬ್ರರಿಯನ್ ಆಗಿದ್ದರೆ ಪುಸ್ತಕ ಸಿಕ್ತು ಅವ್ರಿಗೆ. ನೋಡ್ತಾ ಅವ್ರಿಗೆ ಭಾರಿ ಖುಷಿಯಾಗೋತಿತ್ತು, ಅದು ಕೇಳೇ ಇಲ್ಲ ನೋಡೇ ಇರಲಿಲ್ವಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಮೊದಲು ಅವರು ಜನ ಕೇಳಿಕೊಂಡ್ರು, ನೀವು ಒಬ್ಬರೇ ಉಳ್ಕೊಂಡಿದ್ದೀಗ ನಮ್ಮಲ್ಲಿ ಟಾಲ್ ಮಾಡಿಬಿಟ್ಟಿದ್ದೀವಿ ಒಬ್ಬರೇ, ಯಾರಾದ್ರು ಸೋಲಿಸ್ಬಿಡಿ ಅವ್ರನ್ನ ಅಂತೇಳಿ. ಆಗ ಅವ್ರು ಏನು ಮಾಡಬೇಕಾಯ್ತು, ತಯಾರಿ ಮಾಡಬೇಕಾಯ್ತು. ತಯಾರಿಗಿಂತ ಮುಂಚೆ ಮದುವೆ ಸರಿಯಾಗಿ ಹೋದ್ರೆ ಗೊತ್ತಾಗುತ್ತೆ. ಆಗ ಫಸ್ಟ್ ಏನು ಮಾಡಿದರು, ಆಚಾರ್ಯ ಶಿಷ್ಯರು ಅಂತ ಕೆಲವು ಸಿಕ್ತಿದ್ರು, ಅವ್ರ ಜೊತೆ ವಾದ ಮಾಡಿದರು. ಅವರು ಸೋಲಿಸೂ ಬಿಟ್ಟರು, ಆಯಿತಾ? ಆಚಾರ್ಯ ಶಿಷ್ಯರು ಸೋಲಿಸೇ ಬಿಟ್ರು ಕೆಲವ್ರನ್ನ. ಅವ್ರು ಎಂಥವ್ರು ಅವರೆಲ್ಲ ಪಾಪ. ಮತ ಮತಿ 2 ಕೌಂಟ್ ಆಗುತ್ತೆ. ಮತ ಮತಿ. ಮತಿ ಅಂದರೆ ಮತ ಸರಿ ಇದೆ, ಇವನು ಬುದ್ಧಿ ಇಲ್ಲ ಸರಿಯಾಗಿ ಹೇಳೋದಕ್ಕೋಸ್ಕರ. ಇವನು ಭಾರಿ ಬುದ್ಧಿವಂತ, ಮತನೇ ಸರಿ ಇಲ್ಲ, ಮತ ಸರಿ ಇಲ್ಲ. ರಾಂಗ್ ಕೇಸ್. ಲಾಯರ್ ಏನು ವಾದ ಮಾಡಬೇಕು ಅದಕ್ಕೆ? ಯಾವ ಥರ ಆಗುತ್ತೆ ಲಾಯರ್ಸ್ ಇದ್ದಾಗ. ಅವ್ರು ಸೋಲಿಸ್ಬಿಟ್ರು. ಹೇಳ್ತಾರೆ ಹೇಗೆ ಅಂತಾರೆ, ಒಂದು ಕಣ್ಣಿಗೆ ಧೋಡಿ ಹಾಕಿಬಿಟ್ಟು ಹೇಗೆ ಸೋಲಿಸ್ಬೋದು ಆ ರೀತಿಯಲ್ಲಿ. ಏನೋ ಕೇಳಿ ಏನೋ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ ಅವರಿಗೆ. ಇವ್ರಿಗೆ ಗೊತ್ತಾಯಿತು, ಇವರಿಗೆ ಗೊತ್ತಕ್ಕೆ ಬರ್ತಾ ಇಲ್ಲ, ಉತ್ತರ ಇರಬಹುದು ಅಂತೇಳಿ. ಅದಕ್ಕೆ ಯಾರು ಕೇಳಬೇಕು, ಇನ್ನು ಬೆಟರ್ನ ಕೇಳಬೇಕು. ಬೆಸ್ಟ್ ಯಾರು? ಆಚಾರ್ಯರೇ ಇದ್ದಾರೆ ಈಗ, ಅವ್ರನ್ನೇ ಕೇಳಿಬಿಟ್ರೆ ಆಯಿತು. ಆ ಥರ ಯೋಚನೆ ಮಾಡಿದ್ರು. ಸೊ ಆ್ಯಕ್ಚುಲಿ ಹೋಗೋ ದೃಷ್ಟಿ ಅನೌನ್ಸ್ ಆಗಿದ್ದು ಇದೇನೆ, ನಡೆದಿದ್ದ ಮೇಲೆ ಬೇರೆ. ಗೊತ್ತಾಯ್ತಾ? ಮನಸ್ಸಲ್ಲೇ ತೀರ್ಮಾನ ಮಾಡ್ಕೊಂಡು ಆಗಿತ್ತಾಗಲೇ ಅವರು. ಗೊತ್ತಾಯ್ತಾ? ಹಾಂ ಏನ? ಹೌದೌದು ಹೇಳ್ತಾರೆ. ಆ ಬದಿ ಬಂದಷ್ಟು ಸ್ತೋತ್ರ ಮಾಡೋರು ಕೊಂಡಾಡ್ತಾರೆ. ಆನಂದ ತೀರ್ಥ ಭಗವತ್ ಪದಪದ್ಮರೇಣು ಸ್ವಾನಂದತೋ ಭವತು ತೇ ಜಯಸಿಂಹ ಭೂಪ ಅಂತ ಆಶೀರ್ವಾದ ಮಾಡಬೇಕಾದ್ರೆ ಆಮೇಲೆ ಅದೆಲ್ಲ ಹೇಳಿಬಿಟ್ರು. ಮುಗಿದ ಮೇಲೆ ಶ್ರೀಮದ್ ವಿಷ್ಣುಗಿರಿಷ್ಠ ಅಂತ ಹೇಳಿಬಿಟ್ಟು
ನಮ್ಮನ್ನು ಉದ್ಧಾರ ಮಾಡಲಿ ಅಂತ ಕೇಳಿ, ನಾನು ನಿನ್ನ ಉದ್ಧಾರ ಮಾಡಲಿ ಅಂತ ನನ್ನ ಉದ್ಧಾರ ಮಾಡಲಿ ಅಂತ, ಇಷ್ಟೇ ಡಿಫರೆನ್ಸ್. ಅದು ಚೇಂಜ್ ಆಗಿತ್ತು ಅವ್ರ ಮನಸ್ಸಿನಲ್ಲಿ. ನಿಮ್ಮ ಗುರುಗಳಪ್ಪ ಭಾರಿ ದೊಡ್ಡವರು ಅಂತ ಬಂದು ಹೇಳಿದರು, ನನ್ನ ಗುರುಗಳಾದರು ಅಂತ ಹೇಳಿದ್ರು. ಇಷ್ಟೇ ಡಿಫ್ರೆನ್ಸ್ ಆಗಿ. ಬಟ್ ಅವರಿಗೆ ಆಗಲೇ ಮನಸ್ಸಿಗೆ ಬಂದಿತ್ತಾಗ. ನೀವು ಯಾತಕ್ಕೆ ಹೇಳ್ತಾರೆ ಗೊತ್ತಾ? ಸಜ್ಜನ ವಿತಂಡಾದಲ್ಲಿ ಒಂದು ಸ್ಪೆಷಾಲಿಟಿ ಮುಂದೆ ಬರುತ್ತೆ. ತತ್ವಂ ಎಷ್ಟು ನಿಗೂಹಿತಂದರೆ ವಿತಂಡ ಕಥೆಯಲ್ಲಿ ಅವನು ಅಯೋಗ್ಯ, ಅವನು ಕೇಳೋನು. ಅದಕ್ಕೆ ಅಲ್ಲಿ ಏನು ಮಾಡಬಾರ್ದು, ಸಿದ್ಧಾಂತ ಹೇಳಬಾರ್ದು ಅವನು ಯಾವಾಗ. ಏನು ಬರೀ ದುರ್ಮತ ಖಂಡನೆ ಮಾತ್ರ ಮಾಡಬೇಕೇ ಹೊರತು ಸಿದ್ಧಾಂತ ಹೇಳಬಾರ್ದು ಅಂತ. ಪ್ರಾಸಂಗಿಕ ಸಿದ್ಧಾಂತ ಹೇಳೋದು ಬೇರೆ, ಆದರೆ ಸಿದ್ಧಾಂತ ಡೈರೆಕ್ಟ್ ಹೇಳಬಾರ್ದು ಅವರಿಗೆ. ಯಾಕೆ? ಅನರ್ಹರು. ಅದರಲ್ಲಿ ಏನಿಲ್ಲ, ಅದ್ರ ಎಲ್ಲರಲ್ಲೂ ಏನು ಬೇಕು ಇದರಲ್ಲಿ? ಜಲ್ಪದಲ್ಲಿ ಎರಡೂ ಮಾಡಬೇಕು ಅವರು. ಸ್ವಸಿದ್ಧಾಂತ ಸಮರ್ಥನೆ ಮಾಡಬೇಕು, ಪರಮತ ಖಂಡನೆಯೂ ಮಾಡಬೇಕು. ಇಲ್ಲೋರಿಗೆ ಗೆಲುವು ಬರಲ್ಲ ಅವರಿಗೆ. ವಿತಂಡದಲ್ಲಿ ಹಾಗಲ್ಲ, ಅವನು ಸೋಲಿಸ್ಬಿಟ್ರೆ ಆಗೋಯ್ತು, ನಿರುತ್ತರ ಮಾಡಿಬಿಟ್ರೆ ಆಯಿತು. ಆ ಜಡ್ಜಸ್ಸು ಒಪ್ತಾರಲ್ಲ, ಯಾಕೆ ಕಥಾ ನೇಚರ್ ಇರೋದೇ ಹಾಗೆ. ಅರ್ಥ ಆಯ್ತಾ? ತತ್ವಂ ಏಷು ನಿಗೂಹಿತಂ. ನಿಗೂಹಿತಂ ಅಂದ್ರೇನು? ಕನ್ಸೀಲ್ ಮಾಡಬೇಕು ಅಂತಾರೆ. ತತ್ವನ ಓಪನ್ನಾಗಿ ಹೇಳಬಾರ್ದು. ಯಾವುದೇ ರೀತಿ ಹೇಳಿದ್ರೆ ಅರ್ಥ ಆಗಲ್ಲ. ಉಪದೇಶದ ರೀತಿಯೋ ಆ ರೀತಿಯನ್ನು ಹೇಳೋದಕ್ಕೆ ಹೋಗಬಾರ್ದು. ಅದಕ್ಕೆ ಒಟ್ಟು ಅದಕ್ಕೇನಿಲ್ಲ, ಸ್ವಮತ ಸ್ಥಾಪನೆ ಭಾಗ ಇಲ್ಲ ಅದಕ್ಕೆ. ಮುಂದೆ ಹೇಳ್ತಾರೆ. ಏಷು ಅಂದರೆ ದುರ್ಜನ ಅಲ್ಲ 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 ವಿತಂಡಾತ ಸತಾಮನ್ಯೈ ತತ್ವಂ ಏಷು ನಿಗೂಹಿತಂ. ಯಾರಲ್ಲಿ? ಪ್ರತಿ ದುರ್ಜನರಿದ್ದಾರೆ, ತತ್ವವನ್ನು ಮುಚ್ಚಿಡಬೇಕಲ್ಲ. ಅನಾವಿಷ್ಕರು ನನ್ವಯ ಸೂತ್ರದ ಅರ್ಥ ಮುಂದೆ ನೀನು ಕ್ಲಿಯರಾಗಿ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಒಟ್ಟು ಮೂರರಲ್ಲಿ ವಿಷಯ. ಅಲ್ಲಿ ತತ್ವ ಇರಲೇಬೇಕು, ತತ್ವ ಇರಬಹುದು, ಇಲ್ಲದೆ ಇರಬಹುದು, ತತ್ವ ಇರಲೇಬಾರ್ದು. ಮೂರು ಭಾಗ ಬಂತು. ವಾದಕಥೆಯಲ್ಲಿ ಏನಿರಬೇಕು? ಅಲ್ಲಿ ತತ್ವ ನಿರ್ಣಯ ಆಗಲೇಬೇಕು. ಜಲ್ಪದಲ್ಲಿ ಮೇ ಆರ್ ಮೇ ನಾಟ್. ಅವನು ಗೆದ್ದ, ಸರಿಯಾಗಿಯೇ ಗೆದ್ದ, ಏನು ತಪ್ಪಲ್ಲ, ಗೊತ್ತಾಯ್ತು, ಸರಿಯಾಗಿಯೇ ಗೆದ್ದು ಬಿಟ್ಟ ಜಲ್ಪದಲ್ಲಿ. ಬಟ್ ಗೆಲ್ಲಬೇಕಂತ ನಿಯಮ ಇಲ್ಲ, ಗೆದ್ದ, ಓಕೆ, ಏನು ಪ್ರಾಬ್ಲಮ್ ಇಲ್ಲ. ವಿತಂಡದಲ್ಲಿ ಆಗಲೇಬಾರ್ದು. ಏನಾಗಬೇಕದು? ತತ್ವ ಹೇಳಲೇಬಾರ್ದು. ಯಾಕೆ? ಅಯೋಗ್ಯ ಅವನು. ಅಯೋಗ್ಯರ ತತ್ವ ಹೇಳಬಾರ್ದು ಅನ್ನೋ ನಿಯಮ ಇರೋದ್ರಿಂದ ಪ್ರಶ್ನೆ ಬರೋದಿಲ್ಲ. ಅಯೋಗ್ಯರು ಭಾರಿ ಬುದ್ಧಿವಂತಿರ್ತಾರೆ, ಹೇಳಲಿಲ್ಲ. ಇವು ಗುಂಡಾಗಳು ಹೆಚ್ಚು ಸೂಪರ್ ಸೈಂಟಿಸ್ಟ್ ಆಗಿರ್ತಾರೆ. ಅವನು ಗೊತ್ತು, ಬರೀ ಸೈಂಟಿಸ್ಟ್ ಸೂಪರ್ ಸೈಂಟಿಸ್ಟ್ ಆಗಿರ್ತಾರೆ. ಅರ್ಥ ಆಯ್ತಾ? ಬುದ್ಧಿ ಅದು ಬುದ್ಧಿ ಪ್ರಶ್ನೆ. ಬುದ್ಧಿ ಇದ್ದವರೆಲ್ಲ ಓದಿಬಿಡ್ಬೋದು, ಆದರೆ ಕನ್ವಿಕ್ಷನ್ ಅವ್ರಿಗೆ ಬರೋಲ್ಲ. ಕನ್ವಿಕ್ಷನ್ ಬರೋಕ್ಕೆ ಏನಾಗಿರ್ಬೇಕು? ಅವರಿಗೆ ಸ್ವರೂಪ ಯೋಗ್ಯತೆಯೇ ಇರಬೇಕು. ಮಾತಾಡೋ ಪೂರ್ತಿ ಬಂದುಬಿಡುತ್ತೆ, ಏನು ತಪ್ಪಲ್ಲ. ಅದರ ಪಾಂಡಿತ್ಯ ಬೇರೆ, ಜ್ಞಾನ ಬೇರೆ. ಎರಡೂ ಕೋಯಿನ್ಸೈಡ್ ಆದರೆ ತಪ್ಪಲ್ಲ, ಬಟ್ ಆಗಬೇಕು ಅಂತ ನಿಯಮ ಇಲ್ಲ. ಎಷ್ಟೋ ಹೇಳಿಬಿಟ್ಟು ಏಕಾಶಿ ಸ್ವಲ್ಪ ಗಂಟೆ ಹೊಡೆದ ಈರುಳ್ಳಿ ಹೊಡಿ ತಿನ್ನುವ ಬೆಳೆದು ಹೋಗ್ಬಿಟ್ಟು ತಕ್ಷಣ ಹೋಗ್ಬಿಟ್ಟು. ಯಾಕೆ? ಯಾರಿಗೆ ತಿದ್ದವ್ರು ಇದ್ದಾರೆ, ಓಪನಾಗಿ ಹೇಳಿದವರು. ನಾನು ಏಕಾಶಿ ಮಾಡಲ್ಲ ಅಂತ ಹೇಳಿದವರೇ ಇದ್ದಾರೆ. ಮಾಡಬೇಕು, ಬೇಕಾದ್ರೆ ಮಾಡ್ಬೋದು. ಅದು ತಮ್ಮ ಸಮರ್ಥ ಬೇಕಾದ್ರೆ ಮಾಡ್ಬೋದು ಅಂತೇಳಿ ಅಡ್ಜಸ್ಟ್ ಮಾಡಿಬಿಟ್ರು ತಮ್ಮ ಸ್ವಾರ್ಥಕ್ಕೋಸ್ಕರ. ಹಾಗೆಲ್ಲ ಮಾಡಬಾರ್ದು. ಇನ್ನೂ ಕೆಲವರು ಇರ್ತಾರೆ, ದೌರ್ಬಲ್ಯ ಏನೋ ತೊಗೋಬೇಕಾಗಿದೆ, ಅದು ಬೇರೆ. ಬಟ್ ತಾನು ಕನ್ವಿಕ್ಷನ್ ತನಗಿಲ್ಲ. ವಾದದಲ್ಲಿ ಸಾಕಷ್ಟು ಲೆಕ್ಚರ್ ಹೊಡೆದ, ಆಮೇಲೆ ಮಾಡಲಿಲ್ಲ. ಅದು ಪಾಂಡಿತ್ಯ ಅಷ್ಟೇ, ಗೊತ್ತಾಯ್ತಾ? ಪಾಂಡಿತ್ಯನೇ ಹೊರತು ಜ್ಞಾನ ಬೇರೆ, ಪಾಂಡಿತ್ಯ ಬೇರೆ. ಜ್ಞಾನ ಇದ್ದಲ್ಲಿ ಪಾಂಡಿತ್ಯ ಇರಬಹುದು, ಪಾಂಡಿತ್ಯ ಇದ್ದು ಮಾತ್ರಕ್ಕೆ ಏನಿರಬೇಕಾಗಿಲ್ಲ, ಜ್ಞಾನ ಇರಬೇಕಾದ ನಿಯಮ ಇಲ್ಲ. ಅರ್ಥ ಆಯ್ತಾ?